सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತೆಯನ್ನು ನೋಡ್ತಾ ಇದ್ದೀವಿ. 8ನೆಯ ಅಧ್ಯಾಯ. ಒಂದು ಮತ್ತು 2ನೇ ಶ್ಲೋಕವನ್ನು ಒಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಗುರು ಅಷ್ಟಾವಕ್ರರು ಮೋಕ್ಷದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಿ ಈಸ್ ಟಾಕಿಂಗ್ ಅಬೌಟ್ ಮೋಕ್ಷ. ಇದಕ್ಕೆ ಕಾರಣ ಏನು ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಕನ್ಸರ್ನ್ ಕಾರುಣ್ಯ ಆಫ್ ಜನಕ ಮಹಾರಾಜ. ಲೋಕದ ಅನೇಕ ಜನಗಳ ಹಿತದೃಷ್ಟಿಯಿಂದ ಒಂದು ರೀತಿಯ ಆತಂಕವನ್ನು ಅವನು ವ್ಯಕ್ತಪಡಿಸ್ತಾನೆ. ಬಂಧನ ಅನ್ನುವಂತಹದ್ದು ಎಷ್ಟು ಕಷ್ಟ. ಸೊ ಒಂದು ರೀತಿಯಲ್ಲಿ ಸೂಕ್ಷ್ಮವಾಗಿ ಗುರು ಅಷ್ಟಾವಕ್ರರನ್ನು ಪ್ರಶ್ನೆ ಮಾಡಿದ್ದಾನೆ. ಸೊ ಇಲ್ಲಿ ಗುರು ಅಷ್ಟಾವಕ್ರರು ಮೋಕ್ಷವನ್ನು ತಿಳಿಸ್ತಾ ಇದ್ದಾರೆ ಅಂತಂದಮೇಲೆ, ವಾಟ್ ಈಸ್ ಬಂಧನ? ಸೊ ಮಹಾ ಉಪನಿಷತ್ ಅಲ್ಲಿ ದೇರ್ ಈಸ್ ಒನ್ ಮಂತ್ರ. ಆ ಮಂತ್ರ ಏನು ಹೇಳುತ್ತೆ ಅಂತಂದರೆ, ದ್ವೇ ಪದೇ ಬಂಧ ಮೋಕ್ಷಾಯ ನಿರ್ಮಮೇತಿ ಮಮೇತಿ ಚ. ಮಮೇತಿ ಬದ್ಯತೆ ಜಂತು ನಿರ್ಮಮೇತಿ ವಿಮುಚ್ಯತೆ. ಈ ಮಂತ್ರದಲ್ಲಿ ನಾವು 2 ಅತಿ ಮುಖ್ಯವಾದ ಪದಗಳನ್ನು ನೋಡ್ತೀವಿ. ಒನ್ ಈಸ್ ಬಂಧನ ಅಂಡ್ ಅನದರ್ ಈಸ್ ಮೋಕ್ಷ. ಸೊ ಇಲ್ಲಿ ಉಪನಿಷತ್ ಮಂತ್ರ ಇದನ್ನು ಮಮ ಮತ್ತು ನಿರ್ಮಮ ಅನ್ನುವಂತಹ ಪದಗಳನ್ನು ಉಪಯೋಗಿಸಿ ಬಂಧನ ಮತ್ತು ಮೋಕ್ಷವನ್ನು ಅದು ತಿಳಿಸ್ಕೊಡ್ತಾ ಇದೆ. ಉಪನಿಷತ್ತು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದೆ. ಮಮ ಇತಿ ಬದ್ಯತೆ ಜಂತು. ಮಮ ಇತಿ, ನಾನು, ನನ್ನದು ಅಂತ ಹೇಳಿ ನಾವೆಲ್ಲಿ ಮಮಕಾರವನ್ನು ಬೆಳೆಸ್ಕೋತೀವಿ, ಇಟ್ ಈಸ್ ಕಾಲ್ಡ್ ಅಟ್ಯಾಚ್ಮೆಂಟ್ಸ್. ಅಟ್ಯಾಚ್ಮೆಂಟ್ಸ್ ಅಂತಂದರೆ ಒಂದು ರೀತಿಯಲ್ಲಿ ಪ್ರಪಂಚದ ವಸ್ತು ಮತ್ತು ವ್ಯಕ್ತಿಗಳೊಂದಿಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹದ್ದು, ಸಂಘವನ್ನು ಬೆಳೆಸ್ಕೊಳ್ಳುವಂತಹದ್ದು. ಸಂಘವನ್ನು ಬೆಳೆಸ್ಕೊಳ್ಳುವಂತಹದ್ದನ್ನು ಅಟ್ಯಾಚ್ಮೆಂಟ್ಸ್, ಆಸಕ್ತಿ. ಸೊ ಇಲ್ಲಿ ಬಂಧನ ಅಂತಂದರೆ ನಾನು, ನನ್ನದು ಅಂತ ಹೇಳಿ ಅಲ್ಲಿ ಮಮಕಾರವನ್ನು ನೀನು ಯಾವಾಗ ಹೊಂದುತ್ತೀಯ, ದಟ್ ಮಮಕಾರ ಇಟ್ ಸೆಲ್ಫ್ ಈಸ್ ಬಂಧನ. ಸೊ ಬಹಳ ಸಿಂಪಲ್ ಆಗಿ ಇಲ್ಲಿ ಉಪನಿಷತ್ತು ನೇರವಾಗಿ ತಿಳಿಸ್ತಾ ಇದೆ.
ಯಾವಾಗ ನಿನ್ನಲ್ಲಿ ಒಂದು ಅಟ್ಯಾಚ್ಮೆಂಟ್ ಅನ್ನುವಂತಹದ್ದು ಬೆಳೆಯುತ್ತೆ, ಅಟ್ಯಾಚ್ಮೆಂಟ್ ಅಂತಂದರೆ ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿಯೊಂದಿಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಜೊತೆಗೆ ಅದನ್ನು ಹೊಂದಬೇಕು ಅಂತ ಒಂದು ರೀತಿಯಲ್ಲಿ ಓನರ್ಶಿಪ್, ಐ ವಾಂಟ್ ಟು ಹ್ಯಾವ್ ಇಟ್, ಆಮೇಲೆ ಅದನ್ನು ಬಿಟ್ಟಿರೋಕ್ಕಾಗೋದಿಲ್ಲ, ಅದು ಸದಾ ನನ್ನ ಜೊತೆ ಇರಬೇಕು, ನನಗೆ ಬೇಕು. ಸೊ ಅದ್ರ ಜೊತೆ ಸಂಘವನ್ನು ಬೆಳೆಸ್ಕೊಳ್ಳುವಂತಹದ್ದು, ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹದ್ದು. ಸೊ ಪ್ರಾರಂಭದಲ್ಲಿ ಕೇವಲ ಆಸೆ ಇರುತ್ತೆ. ಆಸೆಯನ್ನು ಪೂರೈಸ್ಕೋತೀನಿ ಅಂತ ಹೇಳಿ ಆ ಒಂದು ವಸ್ತುವನ್ನು ಅಥವಾ ವ್ಯಕ್ತಿಯೊಂದಿಗೆ ನಾವು ಸಂಘವನ್ನು ಬೆಳೆಸ್ಕೊಂಡಾಗ ಕ್ರಮೇಣ ದಿಸ್ ಆಸಕ್ತಿ, ದಿಸ್ ಸಂಘ that develops a sort of attachment, and once the attachment is developed, it is called bandhana. So ಅಟ್ಯಾಚ್ಮೆಂಟ್ ಅನ್ನೋವಂತಹದ್ದನ್ನು ಬಂಧನ ಅಂತ ಇಲ್ಲಿ ಉಪನಿಷತ್ತು ತಿಳಿಸ್ತಾ ಇದೆ. ಅದೇ ರೀತಿ ನಿರ್ಮಮ ಇತಿ, ಇದು ನಂದಲ್ಲ, ಇದು ನನಗೆ ಬೇಡ, ಇದು ನನ್ನದಲ್ಲ, ದಟ್ ಈಸ್ ನಿರ್ಮಮ. ಅಲ್ಲಿ ಮಮಕಾರ ಇಲ್ಲ. ಸೊ ದೇರ್ ಈಸ್ ನೋ ಅಟ್ಯಾಚ್ಮೆಂಟ್, ಅಲ್ಲಿ ಆಸಕ್ತಿ ಇಲ್ಲ, ಸಂಘ ಇಲ್ಲ. ಫಸ್ಟ್ ಆಫ್ ಆಲ್ ಅದು ನಂದಲ್ಲ, ನನಗೆ ಬೇಡ. ಸೊ ಒಂದು ರೀತಿಯಲ್ಲಿ ಅದನ್ನು ಅದರ ಬಗ್ಗೆ ಆಸಕ್ತಿನೇ ಬೆಳೆಸ್ಕೊಳ್ಳದೆ ಇರುವಂತಹದ್ದು ಡಿಟ್ಯಾಚ್ಮೆಂಟ್. ಬಂಧನ ಈಸ್ ಅಟ್ಯಾಚ್ಮೆಂಟ್. So this detachment about the worldly objects, nirmama iti. So nirmama iti vimuchyate, that is moksha. So nirmama ಅನ್ನುವಂತಹದ್ದು it will take us to moksha. ಮಹಾ ಉಪನಿಷತ್ತು ಅಂತ ಮಾತ್ರ ಅಲ್ಲ, ಅನೇಕ ವೇದಾಂತಗಳಲ್ಲಿ ನಾವು ನೋಡಬಹುದು ಈ ಬಂಧನ ಅನ್ನುವಂತಹದ್ದು ಮುಖ್ಯವಾಗಿ ಶುರುವಾಗುವಂತಹದ್ದೇ ನಮ್ಮ ಮನಸ್ಸು ಈ ರೀತಿ ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿಯೊಂದಿಗೆ ಆಸಕ್ತಿಯನ್ನು ಬೆಳೆಸ್ಕೊಂಡಾಗ. ಸೊ ಇಲ್ಲಿ ಮನಸ್ಸಿನ ಪಾತ್ರ. ನಾನು ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಅಂತಂದರೆ ಇಲ್ಲಿ ನಾನು ಅನ್ನುವಂತಹದ್ದು ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ಮೈಂಡ್. ನನ್ನ ಮನಸ್ಸು ಆಸಕ್ತಿಯನ್ನು ಬೆಳೆಸ್ಕೊಂಡಿರುವಂತಹದ್ದು. ಸೊ ಇಟ್ ಈಸ್ ದಿ ಮೈಂಡ್. ಇನ್ ಎ ವೇ ಮೈಂಡ್ ಈಸ್ ದಿ ಕಲ್ಪ್ರಿಟ್ ಹಿಯರ್. ಈವನ್ ಅಮೃತಬಿಂದು ಉಪನಿಷತ್ನ ಪ್ರಾರಂಭದ ಮಂತ್ರ ಕೂಡ ಅದನ್ನು ಹೇಳುತ್ತೆ. ಮನ ಏವ ಕಾರಣಂ ಮನುಷ್ಯಾಣಂ ಬಂಧ ಮೋಕ್ಷಯೋ. ಮನುಷ್ಯನಿಗೆ ಉಂಟಾಗುವಂತಹ ಬಂಧನ ಮತ್ತು ಮೋಕ್ಷಕ್ಕೆ ಮನ ಏವ ಕಾರಣಂ, ಕೇವಲ ಮನಸ್ಸು ಮಾತ್ರ, ಮನಸ್ಸು ಮಾತ್ರವೇ ಕಾರಣವಾಗಿರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಪ್ರಾರಂಭದಲ್ಲಿಯೇ, ಉಪನಿಷತ್ತು ಪ್ರಾರಂಭವಾಗುವಂತಹ ಸಂದರ್ಭದಲ್ಲಿಯೇ take care of your mind. It is because of the mind you suffer, and because of the mind alone you liberate. So ಒಂದು ರೀತಿಯ ವಾರ್ನಿಂಗ್ ಅದು. ಅಂಡ್ ಅಟ್ ದ ಸೇಮ್ ಟೈಮ್ ಮನಸ್ಸಿನ ಪಾತ್ರ ಆ ರೀತಿ ಇರೋದ್ರಿಂದ ಯು ಕೆನಾಟ್ ಡ್ರಾಪ್ ದಿ ಮೈಂಡ್ ಆಲ್ಸೋ, ಬಿಕಾಸ್ ದ ಸೇಮ್ ಮೈಂಡ್, ದ ಮೈಂಡ್ which makes you to suffer, the same mind will get you the moksha also. So you cannot say I don't want mind. ಆ ರೀತಿ ಕೂಡ ಹೇಳಕ್ಕಾಗೋದೇ ಇಲ್ಲ. ಸೊ ಬಂಧನ ಅಂತಂದರೆ ಇಟ್ ಈಸ್ ಲೈಕ್, ಕೆಲವರು ಬಹಳ ಇಷ್ಟಪಟ್ಟು ರೂಮ್ ಒಳಗಡೆ ಒಬ್ಬರೇ ಇರೋದನ್ನು ದೇ ಎಂಜಾಯ್ ದಟ್. ಐ ವಾಂಟ್ ಟು ಬಿ ಆಲ್ ಅಲೋನ್ ಇನ್ ಮೈ ರೂಮ್. ಸೊ ಅವರು, ನಾವು ಅನ್ಕೋತೀವಿ ಒಬ್ಬನೇ ಇದ್ದಾನಲ್ಲ, ಬಟ್ ಆ್ಯಕ್ಚುಲಿ ದೇ ಆರ್ ಎಂಜಾಯಿಂಗ್. ದೇ ಡು ನಾಟ್ ವಾಂಟ್ ಟು ಕಮ್ ಔಟ್ ಫ್ರಮ್ ದಿ ರೂಮ್ ಅಟ್ ಆಲ್. ದೇ ಎಂಜಾಯ್ ಸ್ಟೇಯಿಂಗ್ ಇನ್ ದಿ ರೂಮ್ ಆಲ್ ಅಲೋನ್. ಯಾರೂ ಕೂಡ ಬೇಕಿಲ್ಲ ಅವ್ರಿಗೆ. ಅವ್ರ ಪಾಡಿಗೆ ಅವರು ಒಂದು ರೂಮ್ಗೆ ಹೋಗಿ ಸೇರ್ಕೊಂಡು ಬಾಗಿಲು ಹಾಕೋತು ಅಂತಂದರೆ ಅಲ್ಲಿ ಅವ್ರದ್ದೇ ಒಂದು ಪ್ರಪಂಚ ಅದು. ದೇ ಎಂಜಾಯ್ ದಟ್.
ಸೊ ಒಂದು ಕೋಣೆಯೊಳಗಡೆ ಒಬ್ಬಂಟಿಯಾಗಿರುವಂತಹದ್ದು ಕೆಲವು ವ್ಯಕ್ತಿಗಳಿಗೆ ದೇ ಆರ್ ಎಂಜಾಯಿಂಗ್ ದಟ್. ಬಟ್ ದೇರ್ ಆರ್ ಸಮ್ ಪೀಪಲ್ ಇನ್ ದಿ ಸೊಸೈಟಿ who does some mischievous activities like crime, thief, murder, etc. They will be arrested and they will be imprisoned. ಅವ್ರಿಗೊಂದು ಶಿಕ್ಷೆ ಆಗುತ್ತೆ, ಕಾರಾಗೃಹವಾಸ ಅಂತ ಹೇಳಿ, put him into the cell, ಅವನನ್ನು ಜೈಲ್ಗೆ ಹಾಕಿ. ಸೊ ವಾಟ್ ಈಸ್ ಜೈಲ್? ಒಂದು ಪ್ರದೇಶ, ಅದು ಹಿಂಗೆ ಅಂತಂದರೆ ಅಲ್ಲಿ ಬೇರೆ ಯಾರೂ ಇರೋದೇ ಇಲ್ಲ. ದಟ್ಸ್ ಎ ಡಿಫರೆಂಟ್ ವರ್ಲ್ಡ್. ಅಲ್ಲಿ ಅನೇಕ ರೂಮ್ಗಳಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏಕಾಂತದಲ್ಲಿ ಒಬ್ಬ ವ್ಯಕ್ತಿಯನ್ನು ಒಂದೇ ರೂಮಲ್ಲಿ, ಕೆಲವೊಂದು ರೀತಿಯ ಜೈಲ್ಗಳಲ್ಲಿ ಬೆಳಕು ಕೂಡ ಇರೋದಿಲ್ಲ, ಬೆಳಕಿನ ಅವಕಾಶ ಇರೋದಿಲ್ಲ. ಆ್ಯಂಡ್ ಅವ್ರಿಗೆ ಮನೆಯಲ್ಲಿ ಅವ್ರು ಯೂಸ್ ಮಾಡೋ ಹಾಗೆ ಹಾಸಿಗೆ ಹೊತ್ತಿಗೆ ಆ ರೀತಿ ಕೂಡ ಇಲ್ಲ. ಅವರಿಗೆ ಶಿಕ್ಷೆ ಅಂತ ಹೇಳಿ ಒಂದು ರೂಮಲ್ಲಿ ತೊಗೊಂಡೋಗಿ ಅವ್ರನ್ನ ಬಿಟ್ಬಿಡ್ತಾರೆ. ಡಿಪೆಂಡಿಂಗ್ ಅಪಾನ್ ದಿ ಕ್ರೈಮ್ ಅವ್ರಿಗೆ 5 ವರ್ಷ, 8 ವರ್ಷ, 10 ವರ್ಷ ಈ ರೀತಿ ಶಿಕ್ಷೆ ಆಗುತ್ತೆ. ಫಾರ್ ದಿ ಎಂಟೈರ್ ಪೀರಿಯಡ್ ದೇ ಹ್ಯಾವ್ ಟು ಬಿ ಇನ್ ದಟ್ ರೂಮ್. ಸೊ ಅವ್ರಿಗೆ ಬೇರೆ ಪ್ರಪಂಚನೇ ಇಲ್ಲ, ಸ್ನೇಹಿತರಿಲ್ಲ, ಬೇರೆ ವ್ಯಕ್ತಿಗಳನ್ನು ನೋಡೋ ಹಾಗಿಲ್ಲ, ಮಾತಿಲ್ಲ, ಕತೆ ಇಲ್ಲ. ಸೊ ಒಂಟಿಯಾಗಿ ಸ್ನೇಹಿತರಿಂದ ದೂರ, ಮನೆಯವರಿಂದ ದೂರ, ಪ್ರಪಂಚದಿಂದನೇ ದೂರ, ಅವರ ಪ್ರಪಂಚನೇ ಬೇರೆ, ನಾವಿಲ್ಲಿ ನೋಡ್ತಾ ಇರುವಂತಹ ಪ್ರಪಂಚ ಬೇರೆ. ಬಟ್ ಕೈದಿಗಳ ಪ್ರಪಂಚ ಇಸ್ ಡಿಫರೆಂಟ್. ಅವರಿಗೆ ಹೊರ ಪ್ರಪಂಚದ ಯಾವ ಅನುಭವ ಕೂಡ ಆಗೋದೇ ಇಲ್ಲ. ಆಲ್ ದಿ 24 hours ಜೈಲ್ ಒಳಗಡೆ ವಾಸ ಅವ್ರದ್ದು. ಸೊ ಇಂತಹ ವ್ಯಕ್ತಿಗಳ ಮನಸ್ಸು ಚಡಪಡಿಸ್ತಾ ಇರುತ್ತೆ, ಯಾವ ಕ್ಷಣದಲ್ಲಿ ನಾನು ಈ ರೂಮಿಂದ ಈಚೆ ಬರಬೇಕು. ದೇ ಸಫರ್ ಟು ಬಿ ಇನ್ ದಿ ಜೈಲ್ ರೂಮ್ ಆಲ್ ಅಲೋನ್. ಒಂಟಿಯಾಗಿ ಆ ಜೈಲ್ ರೂಮಲ್ಲಿ ಇರೋವಂತಹದ್ದನ್ನು ಸಹಿಸೋಕ್ಕಾಗೋದಿಲ್ಲ. ಅವರು ಚಡಪಡಿಸ್ತಾ ಇರ್ತಾರೆ, ಯಾವಾಗ ನನಗೆ ರಿಲೀಸ್ ಆಗುತ್ತೆ, ಯಾವಾಗ ನಾನು ಇಲ್ಲಿಂದ ಬರ್ಬೋದು, ಅನೇಕ ಸಂದರ್ಭದಲ್ಲಿ ನಾನು ಹೇಗೆ ಇಲ್ಲಿಂದ ತಪ್ಪಿಸ್ಕೋಬಹುದು. Because for them it is very difficult to be in the room. But there are some people on their own, voluntary, ಅವರು ಇಷ್ಟಪಟ್ಟು ರೂಮಲ್ಲಿ ಒಬ್ಬಂಟಿಯಾಗಿ ಇರ್ತಾರೆ. ದೇ ಎಂಜಾಯ್ ದಟ್. ಸೊ ಇಲ್ಲಿ ವ್ಯತ್ಯಾಸ ಏನು ಹಾಗಾದರೆ? ಸೊ ಈ ಜೈಲ್ ಅನ್ನುವಂತಹದ್ದು ಈಸ್ ಇಟ್ ಇನ್ ದಿ ಮೈಂಡ್ ಆರ್ ಅದೊಂದು ಪರಿಸ್ಥಿತಿನ? ಯಾಕೆಂತಂದರೆ ನಡೀತಾ ಇರೋವಂತಹ ವಿಷಯ ಒಂದೇ. Both of them are in this room. ಒಬ್ಬ ವ್ಯಕ್ತಿ ಇಷ್ಟಪಟ್ಟು ರೂಮ್ ಸೇರಿಕೊಂಡಿರುವಂತಹವನು ಕೂಡ ಅವನು ಈಚೆನೇ ಬರೋದಿಲ್ಲ, ಬಟ್ ಹಿ ಈಸ್ ಎಂಜಾಯಿಂಗ್. ಮತ್ತೊಬ್ಬನನ್ನು ಬಲವಂತವಾಗಿ ರೂಮಲ್ಲಿ ಇಡುವಂತಹದ್ದು. ಇಬ್ಬರು ರೂಮ್ ಒಳಗಡೆನೇ ಇರ್ತಾರೆ, ಬಟ್ ಒನ್ ಈಸ್ ಎಂಜಾಯಿಂಗ್, ದ ಅನದರ್ ಒನ್ ಈಸ್ ಸಫರಿಂಗ್. ನಾ ಇಲ್ಲಿಂದ ಹೊರಗಡೆ ಬರಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಾನೆ ಜೈಲಲ್ಲಿರೋನು. ನಾವು ಕೆಲವು ಯೋಗಿಗಳ ಕಥೆಗಳನ್ನು ನೋಡ್ತೀವಿ, ಕೆಲವು ಯೋಗಿಗಳ ಬಗ್ಗೆ ತಿಳ್ಕೊಂಡಿರ್ತೀವಿ, ಸಾಧಕರು ಅಂತ ಕರಿತೀವಿ. ಅವರೆಲ್ಲ ಸಾಧನೆ ಅಂತ ಹೇಳಿ ಯಾವುದೋ ಒಂದು ರೂಮು ಅಥವಾ 4 ಗೋಡೆ ಮಧ್ಯೆ ಹೋಗಿ ಸೇರಿಕೊಂಡ್ರೆ ಬಹಳ ದೀರ್ಘಕಾಲದವರೆಗೆ ಅವ್ರು ಈಚೆ ಬರೋದಿಲ್ಲ. ಈವನ್ ಅವರಿಗೆ ಆಹಾರ ಕೂಡ ಯಾರೋ ಹೊರಗಡೆಯಿಂದ ಬಂದು ಆಹಾರ ಕೊಟ್ಬಿಟ್ಟು ಹೊರಟೋಗ್ತಾರೆ. ಅವ್ರ ಜೊತೆ ಮಾತು ಕತೆ ಏನಿಲ್ಲ, ಅವ್ರ ಪಾಟಿಗೆ ಅವ್ರು ಏನೊಂದು ವ್ರತ, ನಿಯಮ, ಧ್ಯಾನ, ತಪಸ್ಸು ಅಂತ ಏನಿರುತ್ತೆ, ಅವ್ರು ಏನು ಅಂದ್ಕೊಂಡಿರ್ತಾರೆ, ದೇ ವಿಲ್ ಬಿ ಡೂಯಿಂಗ್ ದಟ್ ಸಾಧನೆ. ಸೊ ಅವರು ಕೂಡ 4 ಗೋಡೆಯಿಂದ ಈಚೆ ಬರೋದಿಲ್ಲ. ಬಟ್ ಇಷ್ಟಪಟ್ಟು ನಾನು ಸಾಧನೆ ಮಾಡಬೇಕು ಅಂತ ಹೇಳಿ ಅವರು ಒಂದು ಆ ಪ್ರದೇಶವನ್ನು ಹೋಗಿ ಸೇರಿಕೊಂಡಿರ್ತಾರೆ. ಅಲ್ಲಿಗೆ ಹೊರ ಜನಗಳ ಸಂಪರ್ಕ ಇರೋದಿಲ್ಲ. ಯಾರೋ ಕೆಲವು ಸಮ್ ಡಿವೋಟೀಸ್ ದೇ ವಿಲ್ ಕಮ್ ಅಂಡ್ ಆಫರ್ ಫುಡ್. ಅಂತಹ ಸಾಧನೆಯನ್ನು ಮಾಡ್ತಾ ಇರುವಂತಹ ಸಾಧಕರು ಅನೇಕ ವರ್ಷಗಳವರೆಗೆ, ಬಹಳ ದೀರ್ಘಕಾಲದವರೆಗೆ ದೇ ವಿಲ್ ಬಿ ಲೈಕ್ ದಿಸ್. ಸೊ ಅದರಿಂದ ಈ ಬಂಧನ ಅನ್ನುವಂತಹದ್ದು ನಿಜವಾಗ್ಲೂ ಈಸ್ ಇಟ್ ಇನ್ ದಿ ಮೈಂಡ್
ಆರ್ ಈಸ್ ಇಟ್ ಈ ಸಿಚುಯೇಷನ್? ಬಂಧನ ಅನ್ನುವಂತಹದ್ದು ಎಲ್ಲೋ ಹೊರ ಪ್ರಪಂಚದಲ್ಲಿ ಇದೆಯಾ? ಸೊ ಬಂಧನ ಅನ್ನುವಂತಹದ್ದು ಇಟ್ ಈಸ್ ಇನ್ ದಿ ಮೈಂಡ್. ಮನ ಏವ ಕಾರಣಂ. ಉಪನಿಷತ್ ಕೂಡ ಅದೇ ಹೇಳ್ತಾ ಇದೆ, ಮನ ಏವ ಕಾರಣಂ. ಸೊ ಅದಕ್ಕೆ ಇಲ್ಲಿ ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ಮನಸ್ಸಿನ ಸ್ವಭಾವವನ್ನು ಕುರಿತು ಅವ್ರು ಹೇಳ್ತಾರೆ. ಮನಸ್ಸು ಅಂತಂದರೆ ಆ ಮನಸ್ಸಿಗೆ ಯಾವಾಗಲೂ ಏನೋ ಒಂದು ಬೇಕು. ಮನಸ್ಸು ಸುಮ್ಮನೆ ಇರೋದಿಲ್ಲ, ಮನಸ್ಸು ಒಂಟಿಯಾಗಿರೋದಿಲ್ಲ, ಮನಸ್ಸಿಗೆ ಏನೋ ಒಂದು ಬೇಕು. ಮನಸ್ಸು ಒಂಟಿಯಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಮನಸ್ಸಿಗೆ ಯಾವಾಗ ನನಗೇನಾದರೂ ಒಂದು ಬೇಕು ಅನ್ನುವಂತಹ ಒಂದು ಬಯಕೆ ಉಂಟಾಗುತ್ತೆ, ಆ ಆಸೆ, ನನಗಿಂತಹದ್ದು ಬೇಕು ಅನ್ನುವ ಆಸೆ ಮನಸ್ಸಿನಲ್ಲಿ ಹುಟ್ಟುತ್ತೆ, ಅಂಡರ್ಸ್ಟ್ಯಾಂಡ್, ಬಂಧನ ಕೂಡ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ಸೇಜ್ ಅಷ್ಟಾವಕ್ರ ಸೇಸ್ ವೆರಿ ಕ್ಲಿಯರ್ಲಿ. ಸೊ ಎಲ್ಲಿವರೆಗೆ ಮನಸ್ಸು ತನ್ನ ಪಾಡಿಗೆ ತಾನಿರುತ್ತೆ, ಇಟ್ ಈಸ್ ಮೋಕ್ಷ. ಬಟ್ ಮನಸ್ಸು ಏನೋ ಒಂದನ್ನು ನೋಡುತ್ತೆ, ಆ ಕೂಡಲೇ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟುತ್ತೆ. ಯಾವಾಗ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟುತ್ತೆ, ಅಂಡರ್ಸ್ಟ್ಯಾಂಡ್, ಅದರ ಜೊತೆನಲ್ಲಿ ಬಂಧನ ಅನ್ನುವಂತಹದ್ದು ಕೂಡ ಪ್ರಾರಂಭ ಆಗತ್ತೆ. ಸೊ ವೆನ್ ಮೈಂಡ್ ಡಿಸೈರ್ಸ್ ಫಾರ್ ಸಮಥಿಂಗ್, ಯಾವುದೋ ಒಂದು ಆಸೆ ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತೆ, ಆಗ ದಿ ಎಕ್ಸ್ಪೆಕ್ಟೇಷನ್ ಆಫ್ ದ ಮೈಂಡ್ ಅಂತಂದರೆ ಇಟ್ ಹ್ಯಾಸ್ ಟು ಹ್ಯಾಪನ್ ದ ವೇ ಹೌ ದ ಮೈಂಡ್ ಡಿಸೈರ್ಡ್ ಫಾರ್ ಸಮಥಿಂಗ್, ಫಾರ್ ಸಮ್ ಆಬ್ಜೆಕ್ಟ್. ಸೊ ಮನಸ್ಸಿನಲ್ಲಿ ಏನು ಬಯಕೆ ಉಂಟಾಗಿದೆ, ಆ ಬಯಕೆ ಎನ್ನುವಂಥದ್ದು ಅದೇ ರೀತಿಯಲ್ಲಿ ಆಗಬೇಕು. ಮನಸ್ಸಿನ ಆಸೆಯಂತೆ ಅದು ನಡೀದೆ ಹೋದಾಗ ಸುಮ್ಮನೆ ಮನಸ್ಸು ಅದರ ಪಾಡಿಗೆ ಅದಿತ್ತು, ಏನೋ ಒಂದನ್ನು ನೋಡಿ ಆಸೆ ಪಡ್ತು. ಆಸೆ ಪಟ್ಟ ನಂತರದಲ್ಲಿ ಏನಾಯಿತು, ನನಗೆ ಅದು ಬೇಕು ಅನ್ನುವಂತೆ ಅದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಮನಸ್ಸಿನಲ್ಲಿ ಯಾವ ಆಸೆ ಇತ್ತು, ಆ ಆಸೆಯ ಪ್ರಕಾರವೇ ಅದು ನಡಿಬೇಕು. ಅಲ್ಲಿ ಸ್ವಲ್ಪವೇ ಬದಲಾವಣೆ ಆದರೂ ಕೂಡ, ಅಥವಾ ನಾನು ಇಷ್ಟಪಟ್ಟಿದ್ದೇ ಬೇರೆ, ನನಗೆ ಸಿಕ್ಕಿದ್ದೇ ಬೇರೆ, ದಟ್ ಈಸ್ ಆಲ್ಸೋ ಬಂಧನ. ಅಥವಾ ನಾ ಯಾವುದನ್ನು ಯಾವ ರೀತಿಯಲ್ಲಿ ಅಪೇಕ್ಷೆ ಪಟ್ಟಿದ್ದೆ ಆ ರೀತಿ ಆಗಲೇ ಇಲ್ಲ, ನಾನು ಅಂದ್ಕೊಂಡಿದ್ದೇ ಒಂದು ಆಗಿದ್ದೇ ಒಂದು ಅಂತ ಹೇಳ್ತೀವಿ ನಾವು. ಅನೇಕ ಸಂದರ್ಭಗಳಲ್ಲಿ ವಿ ಟಾಕ್ ಲೈಕ್ ದಿಸ್. ನಾ ಈ ರೀತಿ ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿದ್ದೇ ಬೇರೆ, ನಾನು ಅಂದ್ಕೊಂಡಿದ್ದೇ ಬೇರೆ, ಬಟ್ ಇಲ್ಲಿ ಆಗಿರೋದೇ ಬೇರೆ. ಆ ಬೇರೆ ರೀತಿಯಲ್ಲಿ ಪರಿಣಾಮ ಆಯ್ತಲ್ಲ, ಅದನ್ನು ಮನಸ್ಸು ಇಷ್ಟಪಡ್ತಾ ಇಲ್ಲ. ಇಷ್ಟಪಟ್ಟಂತೆ ನಡೀದೇ ಇದ್ದಂತಹದ್ದನ್ನು ಮನಸ್ಸು ಇಷ್ಟಪಡೋದಿಲ್ಲ, ಆಗ ಮನಸ್ಸು ಬಂಧನವನ್ನು ಅನುಭವಿಸುತ್ತೆ. ಸೊ ಮತ್ತು ಈ ಮಂತ್ರದಲ್ಲಿ ಅಷ್ಟಾವಕ್ರರ ಈ ಒಂದು ಎರಡನೆಯ ಶ್ಲೋಕದಲ್ಲಿ ಆ ಶ್ಲೋಕ ಹೇಳ್ತಾ ಇದೆ ಮನಸ್ಸಿನ ಸ್ವಭಾವ ಹೇಗಿರುತ್ತೆ ಅಂತ, ಬಂಧನ ಹೇಗಿರುತ್ತೆ ಅಂತ. ಏನಾದರೊಂದನ್ನು ಕೊಡೋದ್ರಲ್ಲಿ ಅಥವಾ ಹಿಂತಿರುಗಿಸೋದ್ರಲ್ಲಿ ಅದೇ ರೀತಿ ಕೋಪ ಅಥವಾ ಉದ್ರೇಕ ಅನ್ನುವಂತಹದ್ದು ಉಂಟಾದಾಗ ಇಲ್ಲಿ 4 ರೀತಿಯ ಲಕ್ಷಣಗಳನ್ನು ಅವರು ತಿಳಿಸ್ತಾ ಇದ್ದಾರೆ. ಆ 4 ಲಕ್ಷಣಗಳು ಏನು ಅಂತಂದರೆ, ಯಾವುದೋ ಒಂದು ವಸ್ತುವನ್ನು ಮತ್ತೊಬ್ಬರಿಗೆ ಕೊಡಬೇಕಾದ್ರೆ, ಅಥವಾ ನಮ್ಮದಲ್ಲದ ವಸ್ತುವನ್ನು ಹಿಂತಿರುಗಿಸುವಂತಹ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಏನಾದರೂ ನಾವು ಮಾಡುವಂತಹ ಆ ಒಂದು ಕರ್ಮದಲ್ಲಿ ಇಫ್ ದೆರ್ ಈಸ್ ಕೋಪ
ಅಥವಾ ಅಲ್ಲೇನಾದರೂ ಒಂದು ಉದ್ವೇಗ ಅನ್ನುವಂತಹದ್ದು ಉಂಟಾದಾಗ ದಟ್ ಈಸ್ ಕಾಲ್ಡ್ ಬಂಧನ. ಸೊ ದಟ್ ಈಸ್ ಕಾಲ್ಡ್ ಬಂಧನ. ಅದೇ ರೀತಿ ಏನೋ ಒಂದನ್ನು ಸ್ವೀಕರಿಸಿದಾಗ ಅಂತಂದರೆ ನಾವು ಪಡ್ಕೋತೀವಿ ಅಂತ ಹೇಳ್ತೀವಲ್ಲ, ಹಾಗೆ ಏನೋ ಒಂದನ್ನು ಸ್ವೀಕರಿಸಿದಾಗ ಅಥವಾ ಯಾವುದೋ ಒಂದನ್ನು ಪಡ್ಕೊಂಡಾಗ ಆ ಸಂದರ್ಭದಲ್ಲಿ ಅದು ಸಿಕ್ತಲ್ಲ ಅಂತ ಹೇಳಿ ನಾವು ಉದ್ರೇಕಗೊಂಡಾಗ, ಶಾಂತವಾಗಿ ನಾವು ಸ್ವೀಕರಿಸಲಿಲ್ಲ, ಸಿಕ್ಕಿದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಉದ್ರೇಕ ಉಂಟಾದಾಗ ಅಂತಂದರೆ ಓ ಸಿಕ್ಬಿಡ್ತಲ್ಲ, ನಾನು ಅಂದ್ಕೊಂಡೇ ಇರಲಿಲ್ಲ, ಎಕ್ಸೈಟ್ಮೆಂಟ್, ಓವರ್ ಎಕ್ಸೈಟ್ಮೆಂಟ್. ಸೊ ಹೀಗೆ ಉದ್ರೇಕಗೊಂಡಾಗ ದಟ್ ಈಸ್ ಆಲ್ಸೋ ಕಾಲ್ಡ್ ಬಂಧನ. ಸೊ ಕೋಪದಿಂದ ಅಥವಾ ಉದ್ರೇಕದಿಂದ ಆಗುವಂತಹ ಯಾವುದೇ ಒಂದು ಕರ್ಮ, ಯಾವುದೇ ಒಂದು ಆ್ಯಕ್ಷನ್, ಅದು ಮನಸ್ಸಿನಲ್ಲಿ ಒಂದು ಘನವಾದ ಸಂಸ್ಕಾರವನ್ನು ಬೆಳೆಸುತ್ತೆ, ಹುಟ್ಟಿಸುತ್ತೆ. ಸೊ ಚಿತ್ತದಲ್ಲಿ ಈ ರೀತಿ ಸಮಥಿಂಗ್ ಈಸ್ ದೇರ್. ಸೊ ಚಿತ್ತದಲ್ಲಿ ಸಮಥಿಂಗ್ ಈಸ್ ಸ್ಟೋರ್ಡ್ ಅಂತಂದಾಗ ದಟ್ ಈಸ್ ಬಂಧನ. ಸಿ ಪತಾಂಜಲಿಯ ಯೋಗ ಸೂತ್ರದಲ್ಲಿ ಒಂದು ಕಡೆ ಋಷಿ ಪತಾಂಜಲಿ ಹೇಳ್ತಾರೆ, ಮೋಕ್ಷ ಅಂತಂದರೆ ಚಿತ್ತವೃತ್ತಿ ನಿರೋಧ, ದಟ್ ಈಸ್ ಮೋಕ್ಷ. ಚಿತ್ತದಲ್ಲಿ ಯಾವುದೇ ವೃತ್ತಿ ಇರಬಾರ್ದು. ಸೊ ನಾವು ಯಾವುದೋ ಒಂದು ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮಲ್ಲೇನಾದರೂ ಉದ್ರೇಕ ಇದ್ದಾಗ ಅಥವಾ ಕೋಪದಿಂದ ನಾವೇನಾದರೂ ನಾವು ಮಾಡಬೇಕಾಗಿರುವಂತಹ ಒಂದು ಕಾರ್ಯವನ್ನು, ಕರ್ಮವನ್ನು ನಾವು ಮಾಡಿದಾಗ ಬಿಕಾಸ್ ಆಫ್ ದಿ ಕೋಪ ಆ್ಯಂಡ್ ಉದ್ರೇಕ ಅದು ಮನಸ್ಸಿನಲ್ಲಿ ಅಂತಂದರೆ ಚಿತ್ತದಲ್ಲಿ ಒಂದು ಘನವಾದ ಸಂಸ್ಕಾರವನ್ನು ಉಳಿಸ್ಬಿಡುತ್ತೆ. ಸೊ ಚಿತ್ತದಲ್ಲಿ ಏನೋ ಒಂದಿದೆ, ಸಮಥಿಂಗ್ ಈಸ್ ಸ್ಟೋರ್ಡ್ ನೌ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಷನ್. ದಟ್ ಆ್ಯಕ್ಷನ್ ಈಸ್ ಡನ್ ಐದರ್ ಥ್ರೂ ಕರ್ಮ, ಕೋಪ ಆರ್ ಉದ್ರೇಕ, ಎಕ್ಸೈಟ್ಮೆಂಟ್. ಆಗ ಅದರ ಪರಿಣಾಮ ಏನು ಅಂತಂದರೆ, ಒಂದು ಕಡೆ ಕರ್ಮ ಮಾಡಿರ್ತೀವಿ ನಾವು ಮಾಡಬೇಕಾಗಿರುವಂತಹದ್ದನ್ನು, ಅದರ ಜೊತೆಯಲ್ಲಿ ಒಂದು ಸಂಸ್ಕಾರವನ್ನು ನಾವೇನು ಮಾಡ್ತೀವಿ, ಚಿತ್ತದಲ್ಲಿ ಉಳಿಸ್ಬಿಡ್ತೀವಿ. ಸೊ ಚಿತ್ತದಲ್ಲಿ ಬಂದು ಸೇರಿಕೊಂಡಂತಹ ಈ ಒಂದು ಸಂಸ್ಕಾರ ಏನಾಗುತ್ತೆ, ಇಟ್ಸ್ ಎ ಫಾರಿನ್ ಬಾಡಿ ಲೈಕ್. ಚಿತ್ತ ಅಂತಂದಾಗ ಅಲ್ಲಿ ಏನೂ ಇರಬಾರ್ದು, ಜಸ್ಟ್ ಚಿತ್ತ, ದಟ್ ಈಸ್ ಮೋಕ್ಷ. ಚಿತ್ತದಲ್ಲಿ ಏನೊಂದು ಇಲ್ಲ, ಪರಿಶುದ್ಧವಾದ ಮನಸ್ಸು ಅಂತ ನಾವು ಹೇಳ್ತೀವಲ್ವ, ಶುದ್ಧವಾದ ಮನಸ್ಸು, ನಥಿಂಗ್ ಈಸ್ ಇನ್ ಹಿಸ್ ಮೈಂಡ್. ನಾವು ಹೇಳ್ತೀವಿ ಯಾರನ್ನಾರು ಕುರಿತು, ಕೆಲವೊಂದು ಸಾಧಕರ ಬಗ್ಗೆ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೇಕಾದ್ರೆ ಹೇಳ್ತೀವಿ, ಪ್ಯೂರ್ ಮೈಂಡ್ ಅಪ್ಪ ಒಂದು. ಸೊ ಪ್ಯೂರ್ ಮೈಂಡ್ ಅಂತಂದ್ರೆ ಏನು, ಅಲ್ಲಿ ಏನೂ ಇಲ್ಲ, ಅಲ್ಲಿ ದರ್ ಈಸ್ ನೋ ದೋಷ ಅಟ್ ಆಲ್, ಮೈಂಡ್ ದಟ್ಸ್ ಆಲ್, ಅಲ್ಲಿ ಏನೂ ಇಲ್ಲ. ಸೊ ಹೀಗೆ ನಾವು ಮಾಡುವಂತಹ ಕೆಲವು ಕರ್ಮಗಳ ಕಾರಣದಿಂದ ಅಲ್ಲೇನಾದ್ರೂ ಒಂದು ಘನವಾದ ಸಂಸ್ಕಾರ ಅನ್ನುವಂತಹದ್ದು ಚಿತ್ತದಲ್ಲಿ ಬಂದು ಸೇರ್ಕೋತು ಅಂತಂದಾಗ, ಆ ಚಿತ್ತದಲ್ಲಿ ಯಾವಾಗ ಏನೋ ಒಂದು ಬಂದು ಸೇರ್ಕೊಡುತ್ತೆ, ಸಮಥಿಂಗ್ ಈಸ್ ಸ್ಟೋರ್ಡ್ ಇನ್ ದಿ ಚಿತ್ತ ಅಂತ ನಾವೇನು ಹೇಳ್ತೀವಿ, ಆಗ ಅಕಾರ್ಡಿಂಗ್ ಟು ದಿ ಯಾವ ಒಂದು ಸಂಸ್ಕಾರ ಅಲ್ಲಿ ಅದು ಹೇಗೆ ಬಂದು ಚಿತ್ತದಲ್ಲಿ ಬೀಳುತ್ತೆ, ಅಕಾರ್ಡಿಂಗ್ ಟು ದಟ್ ಅಲ್ಲಿ ಚಡಪಡಿಕೆ ಎನ್ನುವಂತಹದ್ದು ಸ್ಟಾರ್ಟ್ ಆಗುತ್ತೆ. ಮನಸ್ಸಿನ ಕುಣಿತ ಅಂತ ಹೇಳ್ತೀವಿ. ಅಲ್ಲಿವರೆಗೆ ಮನಸ್ಸು ಪ್ಯೂರ್ ಆಗಿತ್ತು, ಅಥವಾ ಚಿತ್ತದಲ್ಲಿ ಏನೊಂದೂ ಇಲ್ಲದಿದ್ದಂತಹ ಚಿತ್ತದಲ್ಲಿ ಬಿಕಾಸ್ ಆಫ್ ಸಮ್ ಕರ್ಮ ಏನೋ ಒಂದು ಬಂದು ಸೇರ್ಕೋತು ಅಂತಂದಾಗ ಅಲ್ಲಿ ಚಡಪಡಿಕೆ ಸ್ಟಾರ್ಟ್ ಆಗುತ್ತೆ. ರೆಸ್ಟ್ಲೆಸ್ ಅಂತ ನಾವು ಹೇಳ್ತೀವಿ. ಇಲ್ಲಿವರೆಗೆ ನಾನು ಆರಾಮಕ್ಕಿದ್ದೆಪ್ಪ, ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿದೆ, ತಲೆನೋವು ಸ್ಟಾರ್ಟ್ ಆಯಿತು, ನಾವು ಹೇಳ್ತೀವಿ ಈ ಥರ ಎಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ವಿ ಆರ್ ಟಾಕಿಂಗ್ ಲೈಕ್ ದಿಸ್. ಇದೆಲ್ಲ ದಿನನಿತ್ಯದಲ್ಲಿ ನಮಗೆ ನಡೆಯುವಂತಹ ಅನುಭವಗಳು.
ಸೊ ನಮ್ಮ ಅನುಭವಗಳನ್ನು ನಾವು ಗುರುತಿಸೋದಿಲ್ಲ, ನಮಗೆ ಒಬ್ಬ ಗುರು ಬೇಕು. ಸೊ ಇಲ್ಲಿ ಅಷ್ಟಾವಕ್ರರು ಅದನ್ನೇ ಹೇಳ್ತಾ ಇದ್ದಾರೆ, ನೋಡಪ್ಪ, ನೀನು ಏನೋ ಒಂದು ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾಡಬೇಕಾಗಿರುವಂತಹ ಒಂದು ಕರ್ಮ, ಅದೊಂದು ಕರ್ತವ್ಯ ಆಗಿರಬಹುದು, ಅದು ನಿನ್ನ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಅಥವಾ ಅದು ನಿನ್ನ ಪಾಲಿನ ಧರ್ಮನೇ ಆಗಿರಬಹುದು. ಸೊ ಹೀಗೆ ಏನೋ ಒಂದನ್ನು ನೀನು ಮಾಡುವಾಗ ಒಂದು ವೇಳೆ ಮಾಡುವಂತಹದ್ದನ್ನು ನೀನು ಕೋಪದಿಂದ ಮಾಡಿದ್ರೆ, ಅಥವಾ ಒಂದು ರೀತಿ ಉದ್ರೇಕದಿಂದ ನೀನು ಮಾಡಿದ್ರೆ, ನೀನೇನೋ ಮಾಡಬೇಕಾಗಿರುವಂತಹದ್ದನ್ನು ಮಾಡಿ ಮುಗಿಸ್ತೀಯ, ಬಟ್ ಬಿಕಾಸ್ ಆಫ್ ದಿ ಕೋಪ ಆ್ಯಂಡ್ ದಿ ಉದ್ರೇಕ ನೀನು ನಿನಗೇ ಗೊತ್ತಿಲ್ಲದಂತೆ ಒಂದು ಘನವಾದ ಸಂಸ್ಕಾರವನ್ನು ಅಲ್ಲಿ ಉಳಿಸ್ಬಿಡ್ತೀಯ ಮನಸ್ಸಿನಲ್ಲಿ, ಅಂದರೆ ಚಿತ್ತದಲ್ಲಿ. ಸೊ ನಾವು ಚಿತ್ತದಲ್ಲಿ ದೆರ್ ಈಸ್ ಸಮಥಿಂಗ್ ಇನ್ ದಿ ಚಿತ್ತ. ಬಿಕಾಸ್ ದೆರ್ ಈಸ್ ಸಮಥಿಂಗ್ ಇನ್ ದಿ ಚಿತ್ತ, ದಿಸ್ ಮನಸ್ಸು ಕುಣಿಯೋದಕ್ಕೆ ಪ್ರಾರಂಭ ಆಗತ್ತೆ, ಚಿತ್ತದಲ್ಲಿ ಚಡಪಡಿಕೆ ಸ್ಟಾರ್ಟ್ ಆಗತ್ತೆ. ಸೊ ಅದನ್ನು ನಾವೇನು ಮಾಡ್ತೀವಿ, ನಮಗೆ ಗೊತ್ತಾಗ್ತಾ ಇಲ್ಲ ಯಾತಕ್ಕೆ ಈ ಥರ ಆಗ್ತಾ ಇದೆ ಅಂತ. ನಾವು ಹೇಳ್ತೀವಿ, ಇಲ್ಲಿವರೆಗೆ ನಾನು ಆರಾಮಾಗಿದ್ದೆಪ್ಪ, ಅದೇನೋ ಮಾಡೋಕ್ಕೋದು ಏನೋ ಆಯಿತು, ಈಗ ತಲೆನೋವು ಬೇಡದ್ದು ಮಾಡ್ಕೊಂಬಿಟ್ಟೆ ನಾನು ಅಂತ ಹೇಳ್ತೀವಿ. ದಟ್ ಮೀನ್ಸ್ ಅಲ್ಲಿವರೆಗೆ ನನ್ನ ಚಿತ್ತದಲ್ಲಿ ಏನೂ ಇರಲಿಲ್ಲ. ಸೊ ಏನೋ ಒಂದನ್ನು ಮಾಡಬೇಕಾದ್ರೆ ಐದರ್ ಬಿಕಾಸ್ ಆಫ್ ದಿ ಓವರ್ ಎಕ್ಸೈಟ್ಮೆಂಟ್, ಅಥವಾ ಗೊತ್ತಿಲ್ಲದೇನೋ ಏನೋ ಒಂದು ಕಾರಣದಿಂದ ನಾನು ಮಾಡಿದಾಗ ಈ ಥರ ಆಗೋಯಿತು ಅಂತ ಹೇಳ್ತೀವಿ. ಸೊ ಚಿತ್ತದಲ್ಲಿ ಈ ರೀತಿ ಏನೋ ಒಂದು ಬಂದು ಸೇರ್ಕೋತು ಅಂತಂದಾಗ ತಿರ್ಗಾ ಅದು ಮತ್ತೆ ಖಾಲಿ ಆಗುವವರೆಗೆ ಅಲ್ಲಿ ಕುಣಿತ, ದಟ್ ಈಸ್ ಬಂಧನ. ಸೊ ಅದನ್ನು ಅವರು ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ. ಇಟ್ ಈಸ್ ಲೈಕ್ ನಾವು ಒಂದು ವೆಹಿಕಲ್, ಟೂ ವೀಲರಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಏನೋ ಒಂದು ಬಿಕಾಸ್ ಆಫ್ ಗಾಳಿ ಆರ್ ವಾಟ್ ಎವರ್ ಇಟ್ ಈಸ್, ಬಹುಶಃ ಕಣ್ಣಿಗೆ ನಾವು ಕನ್ನಡಕ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರಲಿಲ್ಲ, ಅಥವಾ ಏನೂ ಪ್ರೊಟೆಕ್ಷನ್ಗಿರಲಿಲ್ಲ ಕಣ್ಣಿಗೆ ಅಂತಂದಾಗ ಏನೋ ಒಂದು ಧೂಳಿನ ಕಣ ಬಂದು ಕಣ್ಣಿಗೆ ಸೇರ್ಕೊಂಡ್ಬಿಡುತ್ತೆ. ನಾವು ವೆಹಿಕಲ್ ರೈಡ್ ಮಾಡಬೇಕಾದ್ರೆ, ಅಥವಾ ವೆಹಿಕಲ್ಲು ಅಂತಲ್ಲ, ಈವನ್ ನಾವು ಓಡಾಡಬೇಕಾದ್ರೆ ಕೂಡ ಇಟ್ ಮೇ ಹ್ಯಾಪನ್. ಸೊ ಹೊರಗಡೆ ನಾವು ಇದ್ದಾಗ ಏನೋ ಒಂದು ಕಾರಣದಿಂದ ಕಣ್ಣಲ್ಲಿ ಒಂದು ಧೂಳು ಸೇರ್ಕೋತು ಅಂತಂದಾಗ ಪೂರ್ಣವಾಗಿ ಕಣ್ಣು ತೆರೆಯೋದಕ್ಕಾಗೋದಿಲ್ಲ. ಹಂಗನ್ಬಿಟ್ಟು ಕಣ್ಣು ಮುಚ್ಕೊಂಡು ನಾವು ವಾಕ್ ಮಾಡೋಕ್ಕಾಗೋದಿಲ್ಲ, ಅಥವಾ ಕಣ್ಣು ಮುಚ್ಕೊಂಡಿದ್ರೂ ಕೂಡ ಎಷ್ಟೊತ್ತು ಅಂತ ಕಣ್ಣು ಮುಚ್ಕೋಬೇಕು. ಸೊ ಯಾವ ಒಂದು ಧೂಳಿನ ಕಣ ಕಣ್ಣಿಗೆ ಬಂದು ಸೇರ್ಕೋತು ಅದು ಈಚೆ ಬರಬೇಕು. ಸೊ ನಾವೇನು ಮಾಡ್ತೀವಿ, ಬಲವಂತವಾಗಿ ಕಣ್ಣನ್ನು ಉಜ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಇರಿಟೇಷನ್ ತಡ್ಕೊಳ್ಳೋಕ್ಕಾಗೋದಿಲ್ಲ, ಯಾಕೆಂದರೆ ಅಷ್ಟು ಕ್ಲಿಯರ್ ಆಗಿದ್ದ ಕಣ್ಣಲ್ಲಿ ಒಂದು ಸಣ್ಣ ಧೂಳಿನ ಕಣ ಬಂದು ಸೇರಿಕೊಂಡಾಗ ಆ ಇರಿಟೇಷನ್ ಎಷ್ಟು ಹಿಂಸೆ ಅಂತಂದರೆ ಚೆನ್ನಾಗಿ ಉಜ್ಕೋತೀವಿ, ಕಣ್ಣೆಲ್ಲ ಕೆಂಪಾಗುತ್ತೆ, ಕಣ್ಣಲ್ಲಿ ನೀರು ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಚೆನ್ನಾಗಿ ಉಜ್ಕೋತಾ ಇದ್ದಾಗ ಆ ನೀರು ಸುರಿಯೋದಕ್ಕೆ ಸ್ಟಾರ್ಟ್ ಆದಾಗ ನೀರಿನ ಜೊತೆಯಲ್ಲಿ ಆ ಧೂಳಿನ ಕಣ ಕೂಡ ಈಚೆ ಬಂದ್ಬಿಡುತ್ತೆ. ಆಗ ದಟ್ ಈಸ್ ಮೋಕ್ಷ, ಧೂಳಿನ ಕಣ ಈಸ್ ಬಂಧನ. ಎಕ್ಸಾಕ್ಟ್ಲಿ ಲೈಕ್ ದಿಸ್, ವೆನ್ ದೆರ್ ಈಸ್ ನಥಿಂಗ್ ಇನ್ ದಿ ಚಿತ್ತ, ದಟ್ ಈಸ್ ಮೋಕ್ಷ. ಏನೋ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಕೋಪದಿಂದ ಉದ್ರೇಕದಿಂದ ಮಾಡಿದಾಗ ಅಲ್ಲಿ ಉಳ್ಕೊಳ್ಳುವಂತಹ ಒಂದು ಸಂಸ್ಕಾರ ಚಿತ್ತದಲ್ಲಿ ಸೇರಿಕೊಂಡಾಗ ಅದು ಚಡಪಡಿಕೆ ಸ್ಟಾರ್ಟ್ ಆಗುತ್ತೆ. ದಟ್ ಚಡಪಡಿಕೆ ಈಸ್ ಬಂಧನ. ಸೊ ಯಾಕೆ ಈ ರೀತಿ ಆಗತ್ತೆ, ಚಿತ್ತದಲ್ಲಿ ಏನೋ ಒಂದು ಸೇರಿಕೊಂಡಾಗ ಯಾಕೆ ಚಡಪಡಿಕೆ ಅಂತಂದರೆ, ಬಿಕಾಸ್ ಅಲ್ಲಿವರೆಗೆ ಏನೂ ಇರಲಿಲ್ಲ, ಏನೋ ಒಂದು ಬಂದು ಸೇರ್ಕೋತಲ್ಲ, ಆ ಬಂದು ಸೇರ್ಕೊಂಡಿದ್ದು ಹೇಗೆ ಅಂತಂದರೆ ಇಟ್ ಈಸ್ ಲೈಕ್ ಎ ಫಿಯರ್, ಏನೋ ಒಂದು ರೀತಿಯ ಭಯ. ಯಾಕೆ ಅಂತಂದರೆ ಏನೋ ಮಾಡೋಕ್ಕೋಗಿ ಏನೋ ಒಂದು ಆಯ್ತಲ್ಲಪ್ಪ, ಸೊ ಪರಿಣಾಮ ಏನಾಗಬಹುದು ಅನ್ನುವಂತಹ ಒಂದು ಫಿಯರ್. ಸೊ ಮತ್ತೆ ಮತ್ತೆ ಆ ರೀತಿ ಹೆದರಿಕೆಯಿಂದ ಚಡಪಡಿಸ್ತೀವಲ್ಲ. ಸೊ ಬಿಕಾಸ್ ಆಫ್ ದಿ ಫಿಯರ್, ದೇರ್ ಈಸ್ ಅ ಫಿಯರ್ ಇನ್ ದಿ ಮೈಂಡ್. Then there is imbalance in the mind.
ದಟ್ ಇಂಬ್ಯಾಲೆನ್ಸ್ ಈಸ್ ದಿ ಬಂಧನ. ಸೊ ಅದಕ್ಕೆ ಚಿತ್ತ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ, ಚಿತ್ ಶುದ್ಧಿ ಅಂತ ಮಾತಾಡ್ತಾರೆ ಹಿರಿಯರು ಅಲ್ವಾ. ಸೊ ನಮಗೆ ಚಿತ್ತ ಶುದ್ಧವಾಗಿದ್ದರೆ ನಾನು ಫೈನ್ ಅಂತ ಅರ್ಥ ಅಂತಂದರೆ ನನಗೆ ದೇರ್ ಈಸ್ ನೋ ಫಿಯರ್ ಇನ್ ದಿ ಮೈಂಡ್, ಚಡಿಪಡಿಕೆ ಇಲ್ಲ, ಏನೊಂದು ಇಲ್ಲ, ಐ ಆಮ್ ಫೈನ್. ಯಾಕೆ ಅಂತಂದರೆ ಚಿತ್ತ ಶುದ್ಧಿ. ಅಂತಹ ಚಿತ್ತದಲ್ಲಿ ಏನೋ ಒಂದು ಬಂದು ಸೇರ್ಕೋತು ಅಂತಂದಾಗ ಚಡಪಡಿಕೆ ಸ್ಟಾರ್ಟ್ ಆಗುತ್ತೆ. ಆ ಚಡಪಡಿಕೆಯ ಕಾರಣದಿಂದ ದೇರ್ ಈಸ್ ಫಿಯರ್. ಬಿಕಾಸ್ ಆಫ್ ದಿ ಫಿಯರ್ ದೇರ್ ಈಸ್ ಇಂಬ್ಯಾಲೆನ್ಸ್ ಇನ್ ದ ಮೈಂಡ್. ದಟ್ ಇಂಬ್ಯಾಲೆನ್ಸ್ ಆಫ್ ದಿ ಮೈಂಡ್, ದಟ್ ಅವಸ್ಥೆ ಈಸ್ ಕಾಲ್ಡ್ ದಿ ಬಂಧನ. ಮತ್ತೊಮ್ಮೆ ನಾವು ಇದೇ ಮಹಾ ಉಪನಿಷತ್ನ ಈ ಒಂದು ಮಂತ್ರವನ್ನು ನಾವು ಗಮನಿಸಿದ್ರೆ ಗೊತ್ತಾಗತ್ತೆ. ಮಂತ್ರ ಸೇಸ್ ಮಮೇತಿ ಬದ್ಯತೆ ಜಂತು ನಿರ್ಮಮೇತಿ ವಿಮುಚ್ಯತೆ. ದಿ ವೆರಿ ಐಡಿಯಾ ಆಫ್ ಇಟ್ ಬಿಲಾಂಗ್ಸ್ ಟು ಮೀ, ಮಮ ಇತಿ, ಇದು ನಂದು, ಮೈನೆಸ್, ಇಟ್ ಬಿಲಾಂಗ್ಸ್ ಟು ಮೀ, ಸೊ ಇದು ನಂದು. ಸೊ ದೇರ್ ಈಸ್ ಎ ಓನರ್ಶಿಪ್. ಇಟ್ ಈಸ್ ಮೈನ್ ಅಂತ ಹೇಳಿದಾಗ ದೇರ್ ಇಸ್ ಎ ಓನರ್ಶಿಪ್, ಅದನ್ನು ನಂದು ಅಂತ ಹೇಳ್ತೀವಿ. ಎಲ್ಲೆಲ್ಲಿ ನಾವು ನಾನು ಅನ್ನೋದನ್ನು ಅಂಟಿಸ್ಕೋತಾ ಹೋಗ್ತೀವಿ, ದೇ ಆರ್ ಆಲ್ ಅಟ್ಯಾಚ್ಮೆಂಟ್ಸ್. ಮೈ ಸನ್, ಮೈ ಡಾಟರ್, ಮೈ ಕಾರ್, ಮೈ ಬ್ಯಾಂಕ್ ಬ್ಯಾಲೆನ್ಸ್, ಮೈ ಹೌಸ್, ಮೈ ಬಿಸ್ನೆಸ್. ಸೊ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಆ ಮೈನೆಸ್, ದಟ್ ಈಸ್ ಓನರ್ಶಿಪ್ನ ನಾವು ನೋಡ್ತೀವಿ. ಪ್ರತಿಯೊಂದರಲ್ಲೂ ಅದಿರುತ್ತೆ, ನನ್ನದು ಅನ್ನುವಂತಹ ಭಾವ. ದಟ್ ಈಸ್ ಕಾಲ್ಡ್ ದಿ ಮಮಕಾರ. ದಟ್ ಮಮಕಾರ ವೇದಾಂತದಲ್ಲಿ ಅದನ್ನು ಅಟ್ಯಾಚ್ಮೆಂಟ್, ಸಂಸಾರ, ದಿಸ್ ಇಸ್ ಕಾಲ್ಡ್ ಸಂಸಾರ. ಅಂಡ್ ವೇದಾಂತ ಹೇಳುತ್ತೆ ಸಂಸಾರ ಈಸ್ ಘೋರ. ಸೊ ದಿಸ್ ಮಮಕಾರ, ದಿಸ್ ಅಟ್ಯಾಚ್ಮೆಂಟ್, ದಿಸ್ ಬೈಂಡ್ಸ್ ದಿ ಪರ್ಸನ್. ಒಬ್ಬ ಮನುಷ್ಯ ಯಾಕೆ ಬಂಧನಕ್ಕೆ ಒಳಗಾಗ್ತಾನೆ ಅಂತಂದರೆ, ಅವನ ಪಾಡಿಗೆ ಅವನು ಇರ್ತಾನೆ. ಯಾವಾಗ ಅವನು ಎಲ್ಲದರಲ್ಲೂ ನಾನು, ನಂದು, ಇದು ನಂದು, ಅದು ನಂದು, ಎಲ್ಲವೂ ನಂದು 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 ಅಂತ ಅವನು ಅಂಟಿಸ್ಕೋತಾ ಹೋಗ್ತಾನೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವನು ಅವೆಲ್ಲವನ್ನ ನಂದು ಅಂತ ಹೇಳ್ಕೊಳ್ಳೋದ್ರಿಂದ ಒಂದು ರೀತಿಯ ಓನರ್ಶಿಪ್, ಆ ಓನರ್ಶಿಪ್ನ ಅವನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ದೆರ್ ಆರ್ ಸೋ ಮೆನಿ ಥಿಂಗ್ಸ್. ಈಗಾಗಲೇ ಅವನು ಅಂಟ್ಕೊಂಡ್ಬಿಟ್ಟಿದ್ದಾನೆ, ಅನೇಕಗಳಿಗೆ ಅವನು ಅಂಟ್ಕೊಂಡಿದ್ದಾನೆ. ಅನೇಕಗಳೆಲ್ಲವನ್ನ ಅವನು ಒಬ್ಬನೇ ಮ್ಯಾನೇಜ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಯಾವಾಗ ಅವನಿಗೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ, ದೆರ್ ಈಸ್ ಇಂಬ್ಯಾಲೆನ್ಸ್, ಇಂಬ್ಯಾಲೆನ್ಸ್ ಇನ್ ದಿ ಮೈಂಡ್. ಸೊ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀತಿಯಲ್ಲಿ ನ್ಯಾಯ ಒದಗಿಸ್ತೀನಿ ಅಂತ ಹೋದರೂ ಕೂಡ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತಂದರೆ ಅವನು ಯಾವುದನ್ನ ನಂದು ಅಂತ ಅಂದ್ಕೊಂಡಿರ್ತಾನೆ. ಇನ್ಫ್ಯಾಕ್ಟ್ ಅದು ಯಾವುದೋ ಅವನದು ಅಲ್ವೇ ಅಲ್ಲ. ಹೀ ಥಿಂಕ್ಸ್ ದಟ್ ಇಟ್ ಬಿಲಾಂಗ್ಸ್ ಟು ಮೀ, ಹೀ ಥಿಂಕ್ಸ್ ದಟ್. And because of this mamakara, because of this ownership, because of this attachment, this mamakara binds the person. ಹೀಗೆ ಮಮ ಇತಿ, ನಾನು, ನಂದು, ನಂದು, ಮಮ ಇತಿ, ಮಮ ಇತಿ ಬದ್ಯತೆ, ಇಟ್ ಬೈಂಡ್ಸ್ ದಿ ಪರ್ಸನ್. ಮಮ ಇತಿ ಬದ್ಯತೆ ಜಂತುಹು, it binds the person. Actually ಜಂತು ಮೀನ್ಸ್ ಜೀವಿಗಳು, ಇಲ್ಲಿ ಅರ್ಥ ಮಾಡಿರೋದು. ಬಟ್ ಜಂತು ಅಂತಂದರೆ ಆಲ್ ಟೈಪ್ಸ್ ಆಫ್ ಜೀವಿಗಳು, ಆಲ್ ಟೈಪ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಆರ್ ಕಾಲ್ಡ್ ದಿ ಜಂತೂಸ್. ಬಟ್ ಈ ಮಂತ್ರದಲ್ಲಿ ಮಮ ಇತಿ ಬದ್ಯತೆ ಜಂತು ಅಂತ ಹೇಳ್ತಾ ಇರೋವಂತಹದ್ದು, ಇಟ್ ಈಸ್ ಅಡ್ರೆಸ್ಸಿಂಗ್ ಟು ದಿ ಹ್ಯೂಮನ್ ಬೀಯಿಂಗ್ಸ್.
not for the animals, not for the birds, not for the trees, not for the plants. So here Jantu means it is addressing to the human being. So ಮನುಷ್ಯ ಬಂಧನಕ್ಕೆ ಒಳಗಾಗುವಂತಹದ್ದು it is because of the mama iti. So Jantu here it applies to the human beings. The actual meaning Jantu ಅಂತಂದ್ರೆ ಜಾಯತೆ ಇತಿ ಜಂತು ಅಂತ ಹೇಳ್ತಾರೆ. ಅಂತಂದ್ರೆ ಯಾವುದೆಲ್ಲವೂ ಜನ್ಮ ಅಂತ ಪಡ್ಕೊಳ್ಳುತ್ತೆ ಈ ಜಗತ್ತಿನಲ್ಲಿ, ಯಾವುದೆಲ್ಲವುಗಳಿಗೆ ಜನ್ಮ ಅಂತ ಸಿಗುತ್ತೆ, ವಿಚ್ ಕಮ್ಸ್ ಇನ್ ಟು ದಿಸ್ ಎಕ್ಸಿಸ್ಟೆನ್ಸ್ ಇನ್ ದ ನೇಮ್ ಆಫ್ ಬರ್ತ್, ದೇ ಆರ್ ಕಾಲ್ಡ್ ದಿ ಜಂತೂಸ್. ಬಟ್ ಇಲ್ಲಿ ಬಂಧನ, ಮೋಕ್ಷ, ಅಟ್ಯಾಚ್ಮೆಂಟು, ನಂದು, ಓನರ್ಶಿಪ್ಪು ಅಂತ ಹೇಳೋವಂತಹದ್ದು ಕೇವಲ ಮನುಷ್ಯ ಮಾತ್ರ, ಬೇರೆ ಇನ್ಯಾರು ಆ ರೀತಿ ಹೇಳೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮರ ಗಿಡಗಳು ಅಂತ ಹೇಳಿದಾಗ ಆ ಮರದಲ್ಲಿ ಬೆಳೆಯುವಂತಹ ಹಣ್ಣುಗಳು, ಮರ ಯಾವತ್ತೂ ಇದು ನಂದು ಅಂತ ಹೇಳೋದಿಲ್ಲ, ಅದು ನಮ್ಮನ್ನು ಕರೆದು ಹೇಳುತ್ತೆ, ಬಾ ಕಿತ್ಕೋ, ತಗೋ, ತಿನ್ನು. ಮರ ತಾನು ಬೆಳೆಸಿದಂತಹ ಹಣ್ಣುಗಳನ್ನ ನಮಗೆ ಕೊಡುತ್ತೆ, ಅದು ತಾನು ತಿನ್ನೋದಿಲ್ಲ, ನಂದು ಅಂತ ಅದು ಹೇಳೋದೇ ಇಲ್ಲ. ನದಿಯ ನೀರು ಹರಿಬೇಕಾದ್ರೆ ಅದು ಒಂದು ಕಡೆ ಇರೋದಿಲ್ಲ, ಎಲ್ರಿಗೂ ಸೇರ್ಲಿ, ಹರಿತಾ ಇರುತ್ತೆ, ಎಲ್ಲರೂ ಯೂಸ್ ಮಾಡಿ, ಬನ್ನಿ ನೀರು ಕುಡೀರಿ. ಇಟ್ ಗಿವ್ಸ್ ವಾಟರ್ ಟು ಎವ್ರಿಬಡಿ. ಅದು ಯಾವತ್ತೂ ಇದು ನಂದು ಅಂತ ಹೇಳಿ ನದಿ ತನ್ನ ನೀರನ್ನ ತಾನೇ ಉಪಯೋಗಿಸ್ಕೊಳ್ಳೋದಿಲ್ಲ. ಸೊ ಪ್ರಪಂಚದಲ್ಲಿ ಜಂತೂಸ್ ಅಂತ ಹೇಳಿದಾಗ ಬೇರೆ ಯಾರೂ ಕೂಡ ಈ ರೀತಿ ನಾನು ನಂದು ಅಂತ ಹೇಳಿ ಒಂದು ಓನರ್ಶಿಪ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿಲ್ಲ, ಅಟ್ಯಾಚ್ಮೆಂಟ್ಸ್ನ ಬೆಳೆಸ್ಕೊಳ್ಳೋದಿಲ್ಲ, ಮೈನೆಸ್ ಅನ್ನೋಂತಹ ಅಹಂಕಾರವನ್ನು ಅಲ್ಲಿ ತಂದ್ಕೊಳ್ಳೋದಿಲ್ಲ. ಇಟ್ ಈಸ್ ಓನ್ಲಿ ದ ಹ್ಯೂಮನ್ ಬೀಯಿಂಗ್ಸ್. ಸೊ ಮನುಷ್ಯ ಮಾತ್ರ ಬಂಧನವನ್ನು ಅನುಭವಿಸ್ತಾನೆ. ಸೊ ಮೋಕ್ಷ ಬೇಕಾಗಿರೋದು ಯಾರಿಗೆ? ಇಟ್ ಈಸ್ ಓನ್ಲಿ ಫಾರ್ ದಿ ಹ್ಯೂಮನ್ ಬೀಯಿಂಗ್ಸ್. So, once you are free from mamakara, when you realize that there is no attachment, you are free from mamakara. It is called nirmama. Nirmama means mamakara rahitvam. Free from all types of attachments. Free from ownership. That is vimuchyate. Vimuchyate means you are liberated. You are not bound. So according to this, ಇಲ್ಲಿ ಏನು ಮಹಾ ಉಪನಿಷತ್ನ ಈ ಮಂತ್ರ ಹೇಳ್ತಾ ಇದೆ, ಅಕಾರ್ಡಿಂಗ್ ಟು ದ ಮಂತ್ರ, ದಿಸ್ ಮಮಕಾರ ಈಸ್ ಬಂಧನ ಅಂಡ್ ನಿರ್ಮಮ ಈಸ್ ಮೋಕ್ಷ. ಮಮ ಇತಿ ಬದ್ಯತೆ ಜಂತುಃ, ನಿರ್ಮಮ ಇತಿ ವಿಮುಚ್ಯತೆ. ಬಟ್ ದಿ ಮೈಂಡ್ ಆಫ್ ಜ್ಞಾನಿ, ಒಬ್ಬ ಸಾಧಕ, ಜ್ಞಾನಿ ಅಂತ ಹೇಳಿದಾಗ ಎ ರಿಯಲೈಸ್ಡ್ ಪರ್ಸನ್, ವೇದಾಂತದಲ್ಲಿ ಜ್ಞಾನಿ ಅಂತಂದಾಗ ಒನ್ ಹೂ ಹ್ಯಾಸ್ ಅಟೈನ್ಡ್ ದಿ ನಾಲೆಡ್ಜ್ ಈಸ್ ಕಾಲ್ಡ್ ದಿ ಜ್ಞಾನಿ. ಜ್ಞಾನವನ್ನು ಯಾರು ಹೊಂದಿರ್ತಾನೆ. ಸೊ ವೆನ್ ವಿ ಆರ್ ಡಿಸ್ಕಸಿಂಗ್ ದಿ ವೇದಾಂತದಲ್ಲಿ ಜ್ಞಾನ ಅಂತಂದಾಗ ಇಟ್ ಆಲ್ವೇಸ್ ರೆಫರ್ಸ್ ಟು ದಿಸ್ ಆತ್ಮಜ್ಞಾನ ಆರ್ ಆತ್ಮವಿದ್ಯೆ. ಸೊ ಇಲ್ಲಿ ಜ್ಞಾನಿ ಅಂತ ಹೇಳ್ತಾ ಇರುವಂತಹದ್ದು ಎ ರಿಯಲೈಸ್ಡ್ ಸೋಲ್. ಸೊ ಬಟ್ ದಿ ಮೈಂಡ್ ಆಫ್ ಎ ಜ್ಞಾನಿ, ದಟ್ ಈಸ್ ಇನ್ ದ ಚಿತ್ತಮ್ ಆಫ್ ದಿ ಜ್ಞಾನಿ. In the chittam of the gnani, there is nothing. There is no vanchati. ಅಂತಂದ್ರೆ there is no desire in the mind of gnani, vanchati. Since there is no vanchati, there is no shochati. There cannot be dukkha. No vanchati, no shochati, so no bandhana.
ದಟ್ ಈಸ್ ದಿ ಮೈಂಡ್ ಆಫ್ ಎ ಜ್ಞಾನಿ, ಚಿತ್ತಂ ಆಫ್ ಎ ಜ್ಞಾನಿ. ಸಿ ವಾಂಚತಿ ಶೋಚತಿ, ದಟ್ ಮೀನ್ಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮುಂಚತಿ, ಗೃಹ್ಣಾತಿ. Why it is so in the mind of ಜ್ಞಾನಿ? ಬಿಕಾಸ್ ಜ್ಞಾನಿ ಅಂತ ಹೇಳಿದಾಗ he knows the truth of this world, he knows the reality, he has come to understand the reality, so he is balanced. Since he is balanced, ಅಲ್ಲಿ ಎಕ್ಸೈಟ್ಮೆಂಟ್ ಕೂಡ ಇಲ್ಲ, ಉದ್ರೇಕ ಕೂಡ ಇಲ್ಲ, and no enjoyment, no ಹರ್ಷತಿ. ಅಲ್ಲಿ ಹರ್ಷ ಇಲ್ಲ, ಉದ್ರೇಕ ಇಲ್ಲ, there is no anger at all in the chittam of a ಜ್ಞಾನಿ. Now Guru Ashtavakra, he talks about moksha. ಸೊ ಇಲ್ಲಿ ಅಷ್ಟಾವಕ್ರರು ಏನು ಹೇಳ್ತಾರೆ, ಯದಾ ಚಿತ್ತಂ ನ ವಾಂಚತಿ ನ ಶೋಚತಿ. ಯದಾ ಯಾವಾಗ, ಚಿತ್ತಂ ದ ಮೈಂಡ್, ದಿ ಚಿತ್ತ, ನ ವಾಂಚತಿ ವೆನ್ ದೆರ್ ಈಸ್ ನೋ ವಾಂಚತಿ, ದೆನ್ ದೆರ್ ಈಸ್ ನೋ ಶೋಚತಿ. ಸೊ ಯಾವಾಗ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಸೆ ಬಯಕೆಗಳು ಅನ್ನುವಂತಹದ್ದಿರೋದಿಲ್ಲ, ಆ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದ ಮೈಂಡ್ ಈಸ್ ನಾಟ್ ಇನ್ ದಿ ಪ್ರಾಬ್ಲಮ್, ದೆರ್ ಈಸ್ ನೋ ಪ್ರಾಬ್ಲಮ್ ಇನ್ ದಿ ಮೈಂಡ್. ಸಾಮಾನ್ಯವಾಗಿ ಪ್ರಾಬ್ಲಮ್, ಸಫರಿಂಗ್ಸ್ ಇದೆಲ್ಲ ನಾವು ಯಾವ ಮೂಲಕ ಗುರುತಿಸ್ಕೋತಾ ಇದ್ದೀವಿ? ಥ್ರೂ ದಿ ಮೈಂಡ್ ವಿ ಕಮ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಗುರು ಅಷ್ಟಾವಕ್ರರು ಏನು ಹೇಳ್ತಾರೆ ಅಂತಂದರೆ, ಯದಾ ಚಿತ್ತಂ ನ ವಾಂಚತಿ ನ ಶೋಚತಿ, ಯಾವಾಗ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಸೆ ಬಯಕೆಗಳು ಇರೋದಿಲ್ಲ, ಆ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದ ಮೈಂಡ್ ಈಸ್ ಇನ್ ಬ್ಯಾಲೆನ್ಸ್ಡ್ ಸ್ಟೇಟ್, ದೇರ್ ಈಸ್ ನೋ ಪ್ರಾಬ್ಲಮ್ ಇನ್ ದಿ ಮೈಂಡ್. ಅಂಡ್ ಇಲ್ಲಿ ಮತ್ತೊಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ ಗುರು ಅಷ್ಟಾವಕ್ರ. ಹಿ ಸೇಸ್, ಸಿನ್ಸ್ you come to understand that mind is balanced and there is no problem in the mind, so he says having mind is not at all a problem. So ನಿನಗೆ ಮತ್ತು ಮನಸ್ಸಿಗೆ ಸಂಬಂಧನೇ ಇಲ್ಲ. having mind is not at all a problem, you can easily manage ಅಂತ ಅವ್ರು ಹೇಳ್ತಾ ಇರೋವಂಥದ್ದು. ಮನಸ್ಸಿದ್ದ ಕಾರಣದಿಂದ ಆಸೆ ಹುಟ್ಟತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಗುರು ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ಹ್ಯಾವಿಂಗ್ ಮೈಂಡ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಯಾಕೆಂತಂದ್ರೆ ಉಪನಿಷತ್ ಏನು ಹೇಳುತ್ತೆ, ಮನ ಏವ ಕಾರಣಂ, ನಾಟ್ ಓನ್ಲಿ ಫಾರ್ ದಿ ಬಂಧ, ಈವನ್ ಟು ಅಟೈನ್ ದಿ ಮೋಕ್ಷ ಯು ನೀಡ್ ಮೈಂಡ್. ಬಂಧ ಮೋಕ್ಷಯೋಹೋ ಅಲ್ವಾ? ಸೊ ಮೈಂಡ್ ಬೇಡ ಅಂತ ಹೇಳೋಕ್ಕಾಗದೇ ಇಲ್ಲ, ಆಗ ಯು ವಿಲ್ ನಾಟ್ ಗೆಟ್ ಮೋಕ್ಷ ಅಟ್ ಆಲ್. ಸೊ ಹ್ಯಾವಿಂಗ್ ಮೈಂಡ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಸೊ ಹ್ಯಾವಿಂಗ್ ಮೈಂಡ್ ಅಂತಂದರೆ ಇಟ್ಸ್ ಎ ಪ್ರಿವಿಲೇಜ್. ಸೊ ಇಟ್ಸ್ ಎ ಪ್ರಿವಿಲೇಜ್. ಸೊ ವಿ ನೀಡ್ ನಾಟ್ ಸ್ಟಾಪ್ ಅವರ್ ಮೈಂಡ್. ನಾನು ಮನಸ್ಸನ್ನು ನಿಲ್ಲಿಸ್ಕೋತೀನಿ. ಸಿ ನಾವು ಧ್ಯಾನ, ಮೆಡಿಟೇಷನ್ನು, ಪ್ರಾಣಾಯಾಮ ಅಂತ ಆ ಸಂದರ್ಭದಲ್ಲಿ ಯಾಕೆ ಇದೆಲ್ಲ ಮಾಡ್ತಾ ಇದೆಯಾ ಅಂತಂದಾಗ ನನ್ನ ಮನಸ್ಸನ್ನು ನಾನು ನಿಲ್ಲಿಸ್ಕೋತೀನಿ, ನಿಗ್ರಹ ಮಾಡ್ಕೋತೀನಿ. ಸಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ವಿ ಆರ್ ಡೂಯಿಂಗ್ ದಿಸ್ ಧ್ಯಾನ ಆರ್ ಮೆಡಿಟೇಷನ್ ಆರ್ ಪ್ರಾಣಾಯಾಮ. ಆ್ಯಕ್ಚುಲಾಗಿ ಮನಸ್ಸನ್ನು ನಿಗ್ರಹ ಪಡಿಸ್ಕೋತೀನಿ ಅಂತಂದರೆ ಕುಣಿತಾ ಇರೋಂತಹ ಮನಸ್ಸನ್ನು ನಾನು ತಹಬದಿಗೆ ತರ್ತೀನಿ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಮೈಂಡ್. ಮನಸ್ಸನ್ನು ನಿಗ್ರಹ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯು ನೀಡ್ ನಾಟ್ ಪನಿಷ್ ದಿ ಮೈಂಡ್, ಬಿಕಾಸ್ ಯು ನೀಡ್ ಟು ಹ್ಯಾವ್ ದಿ ಮೈಂಡ್. ಸಿ ಹ್ಯಾವಿಂಗ್ ದಿ ಮೈಂಡ್ ಈಸ್ ಎ ಪ್ರಿವಿಲೇಜ್. ಗುರು ಅಷ್ಟಾವಕ್ರ ಹೇಳ್ತಾ ಇದ್ದಾರೆ,
Having mind is not at all a problem. In fact, it is a privilege that you have got a mind. So you need mind, but use it in such a way that you attain the moksha. So mind to be used as a tool to attain the moksha. So having mind ಅಂತಂದ್ರೆ you are not the mind. Mind is given to you as a tool. So we need not stop our mind. We need not curse our mind. Then what we need to do with our mind? What we should do? So ಅದಕ್ಕೆ ಅವರು ಹೇಳ್ತಾರೆ, see, you are expected to convert the unhealthy mind and unhappy mind into the healthy mind and the happy mind. You are expected to do this. This is the expectation of the Vedanta. See, ಸಾಧನೆ ಅಂತ ಹೇಳಿ ಆಧ್ಯಾತ್ಮಕ್ಕೆ ಬಂದಾಗ ಏನೋ ಉಪನಿಷತ್ನ ಓದ್ತೀನಿ, ಉಪನಿಷತ್ ಕಲ್ತ್ಕೋತಾ ಇದ್ದೀನಿ, ಇನ್ನೇನೋ ಮಾಡ್ತಾ ಇದ್ದೀನಿ, ಸ್ತೋತ್ರಗಳನ್ನ ಹೇಳ್ತಾ ಇದ್ದೀನಿ, ಪೂಜೆ ಕಲ್ತ್ಕೊಂಡಿದ್ದೀನಿ. ದಟ್ ಈಸ್ ನಾಟ್ ಸಾಧನ. ಕನ್ವರ್ಟಿಂಗ್ ದಿ ಅನ್ಹೆಲ್ತಿ ಮೈಂಡ್ ಆ್ಯಂಡ್ ಅನ್ಹ್ಯಾಪಿ ಮೈಂಡ್ ಇನ್ ಟು ದಿ ಹ್ಯಾಪಿ ಮೈಂಡ್ ಆ್ಯಂಡ್ healthy mind, that is sadhana, that is a spiritual practice. Because a healthy mind and a happy mind will attain you the moksha. So we should not think of dropping the mind at any point of time. We need to use the mind in such a way that mind should get us the moksha. That should be our goal. That should be the practice. That is called spiritual practice. So yada chittam na vanchati, ಯಾವಾಗ ಮನಸ್ಸು ಏನನ್ನೂ ಬಯಸುವುದಿಲ್ಲ. See, again there is always a question. ಬಯಕೆ ಅನ್ನುವಂತಹದ್ದು ಯಾವಾಗ ಉಂಟಾಗುತ್ತೆ ಮತ್ತು ಯಾಕೆ ಉಂಟಾಗುತ್ತೆ? Only when you think that you are apurna, then you demand for something to fulfill that gap, to make yourself that you are complete. ಆ್ಯಕ್ಚುಲಾಗಿ ವೇದಾಂತ ಏನು ಹೇಳ್ತಾ ಇದೆ? ಸ್ಟಾರ್ಟಿಂಗಲ್ಲೇ ವೇದಾಂತ ಏನು ಹೇಳುತ್ತೆ? ಯು ಆರ್ ಆಲ್ವೇಸ್ ಎ ಪೂರ್ಣ. ಯು ಆರ್ ಪೂರ್ಣ ಬೈ ಯುವರ್ ಸೆಲ್ಫ್. ಬಟ್ ನಾವೇ ನಮ್ಮನ್ನು ನಾನು ಈ ದೇಹ, ನಾನು ಈ ಮನಸ್ಸು ಅಂತ ಹೇಳಿ ನನ್ನ ನೈಜ ಸ್ವರೂಪವನ್ನು ನಾನು ಮರೆತಿರೋದ್ರಿಂದ ನನಗೆ ಅನೇಕಗಳು ಬೇಕು. ನನ್ನಲ್ಲಿ ನಾನು ಇನ್ಕಂಪ್ಲೀಟ್ನೆಸ್ನ ಹುಡುಕ್ತೀನಿ. ಐ ಆಮ್ ನಾಟ್ ಫುಲ್. ಐ ವಾಂಟ್ ಸಮಥಿಂಗ್. ದೆನ್ ಐ ಆಮ್ ಫುಲ್. ಐ ಆಮ್ ನಾಟ್ ಹ್ಯಾಪಿ. ಐ ವಾಂಟ್ ಇಟ್. Then I will be happy. So ಯದಾ ಚಿತ್ತಂ ನ ವಾಂಛತಿ, ಯಾವಾಗ ಮನಸ್ಸು ಏನನ್ನೂ ಬಯಸೋದಿಲ್ಲ. So you need to know that you are purna. You are always a purna. You are ಆತ್ಮ ಸ್ವರೂಪಿ. ಸೊ ಯಾವಾಗ ಮನಸ್ಸು ಏನನ್ನೂ ಬಯಸೋದಿಲ್ಲ, ಯಾಕೆ ಅಂತಂದರೆ ನಮ್ಮ ಕಣ್ಣು ಎದುರುಗಡೆ ಇರುವಂತಹ ಪ್ರಪಂಚ ಹೇಗಿದೆ? ದ ವರ್ಲ್ಡ್ ಈಸ್ ಫುಲ್ ಆಫ್ ಸೋ ಮೆನಿ ಮೆಟೀರಿಯಲಿಸ್ಟಿಕ್ ಆಬ್ಜೆಕ್ಟ್ಸ್. ನಾವು ಏನು ಪ್ರಪಂಚ ಅಂತ ಹೇಳಿ ಯಾವುದನ್ನು ನೋಡ್ತಾ ಇದ್ದೀವಿ, ಇಟ್ ಈಸ್ ಎ ದೃಶ್ಯ ಪ್ರಪಂಚ. ದೆರ್ ಆರ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಆಬ್ಜೆಕ್ಟ್ಸ್. ನಮ್ಮ ದೃಷ್ಟಿ ಹೋದ ಕಡೆಯಲ್ಲೆಲ್ಲ ನಾವು ಏನನ್ನೋ ನೋಡ್ತಾನೆ ಇದ್ದೀವಿ. ಎಲ್ಲೂ ಕೂಡ there is no empty. Everything is filled with so many things. So it is a ದೃಶ್ಯ ಪ್ರಪಂಚ.
ಯಾಕೆ ಪ್ರಪಂಚದಲ್ಲಿ ಅಷ್ಟೊಂದು ವಸ್ತುಗಳಿದೆ? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ವಸ್ತುಗಳು ನಮಗೆ ಬೇಕು. ಯಾಕೆಂತಂದರೆ ನಮಗೆ ನಾವಿಲ್ಲಿ ಹುಟ್ಟಿದ್ದೀವಿ ಅಂತಂದಾಗ ನಾವು ಬದುಕಬೇಕು. ಬದುಕಬೇಕು ಅಂತಂದಾಗ ಬದುಕು ನಾವು ಮಾಡ್ಕೋಬೇಕು. ಬದುಕು ಮಾಡ್ಕೋಬೇಕು ಅಂತಂದಾಗ ನನಗೆ ಅನೇಕಗಳು ಬೇಕಾಗುತ್ತೆ. ಅನೇಕಗಳ ನನ್ನ ಬದುಕಿಗಾಗಿ ಬೇಕು, ಬಟ್ ದೇ ಆರ್ ನಾಟ್ ಅಲ್ಟಿಮೇಟ್. ಮತ್ತು ಪ್ರಪಂಚದಲ್ಲಿ ಏನೆಲ್ಲ ವಸ್ತುಗಳನ್ನು ನಾನು ನೋಡ್ತಾ ಇದ್ದೀನಿ, ಆ ವಸ್ತುಗಳೆಲ್ಲ ಇರೋದು ಯಾತಕ್ಕೆ ಅಂತಂದರೆ ಕೇವಲ ನಮ್ಮ ಉಪಯೋಗಕ್ಕೆ ಮಾತ್ರ. ನಾನು ಅದನ್ನು ಉಪಯೋಗಿಸ್ಕೋಬೇಕು. ನಾನು ಅದನ್ನು ಉಪಯೋಗಿಸ್ಕೋಬೇಕು, ಮತ್ತೆ ಅದರಲ್ಲಿ ತೆಗೆದಿಟ್ಬಿಡ್ಬೇಕು. ನಾವು ಪೆನ್ನನ್ನು ಯೂಸ್ ಮಾಡ್ತೀವಿ, ಆಫೀಸ್ಗೆ ಹೋಗ್ಬೇಕಾದ್ರೆ, ಬ್ಯಾಂಕ್ಗೆ ಹೋಗ್ಬೇಕಾದ್ರೆ, ಎಲ್ಲೋ ಹೋಗ್ಬೇಕಾದ್ರೆ ನಾವು ಪಾಕೆಟಲ್ಲಿ ಹಾಕ್ಕೊಂಡು ಹೋಗ್ತೀವಿ. ಮನೆಗೆ ಬಂದ ಮೇಲೆ ಏನು ಮಾಡ್ತೀವಿ? ತೆಗೆದಿಟ್ಬಿಡ್ತೀವಿ. ಇಟ್ ಈಸ್ ನಾಟ್ ಅಲ್ಟಿಮೇಟ್. ಸೊ ನಮ್ಮ ಕಣ್ಣೆದುರುಗಡೆ ಎಷ್ಟೊಂದು ವಸ್ತುಗಳಿದೆ. ಇಟ್ ಈಸ್ ಎ ದೃಶ್ಯ ಪ್ರಪಂಚ. ದ ವರ್ಲ್ಡ್ ಈಸ್ ಫುಲ್ ಆಫ್ ಸೋ ಮೆನಿ ಮೆಟೀರಿಯಲ್ಸ್. ದೆರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್. ಅವೆಲ್ಲ ಇರೋದು ನಮಗೋಸ್ಕರನೇ, ನಿಜ. ಆದರೆ ಅದು ಯಾವತ್ತೂ ನಮ್ಮದಲ್ಲ. ಅದು ನಮಗಾಗಿ ಇದೆ, ಬಟ್ ನಮ್ಮದಲ್ಲ ಅದು. ಸೊ ನಮಗೋಸ್ಕರ, ನಮ್ಮ ಉಪಯೋಗಕ್ಕೆ ಅಂತಲೇ ಅದೆಲ್ಲ ಇದೆ, ಆದರೆ ಅದು ಯಾವುದು ನಮ್ಮದಲ್ಲ. ಅವುಗಳು ಕೇವಲ ನನ್ನ ಬಳಿ ಇರಬೇಕು ಅಂತ ಹೇಳಿ ಆ ಓನರ್ಶಿಪ್ ಹೊಂದುವಂತಹ ಆಸೆಯನ್ನು ನಾವು ವ್ಯಕ್ತಪಡಿಸಬಾರ್ದು. ಒಂದು ವೇಳೆ ನಾನು ಪ್ರಪಂಚದಲ್ಲಿ ನೋಡಿದಂತಹ ವಸ್ತುಗಳನ್ನು ನಾನು ಇಟ್ಕೋಬೇಕು, ನಾನು ಹೊಂದಬೇಕು, ಅದು ನನ್ನದಾಗಬೇಕು ಅನ್ನುವಂತಹ ಪ್ರಯತ್ನವನ್ನು ಯಾವಾಗ ಮಾಡ್ತೀನಿ, ದೆನ್ ದೆರ್ ಈಸ್ ದಿಸ್ ಬಂಧನ. ಬಟ್ ಇಲ್ಲಿರುವಂತಹ ವಸ್ತುಗಳೆಲ್ಲ ನನ್ನ ಉಪಯೋಗಕ್ಕೆ ಮಾತ್ರ. ಸೊ ನಾವು ಉಪಯೋಗಿಸ್ಕೊಂಡು ಅದನ್ನು ಮತ್ತೆ ಅಲ್ಲಿ ಇಟ್ಬಿಡ್ತೀನಿ. ಅದು ನನಗೆ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಇಟ್ ಬಿಕಾಸ್ ಇಟ್ ಈಸ್ ನಾಟ್ ಅಲ್ಟಿಮೇಟ್. ಯಾವುದೋ ಒಂದು ಕಾರಣಕ್ಕಾಗಿ ನಾನು ಅದನ್ನು ಉಪಯೋಗಿಸ್ಕೋಬೇಕಾಗುತ್ತೆ, ಉಪಯೋಗಿಸ್ಕೋತೀನಿ, ಆಮೇಲೆ ಅದನ್ನು ಮತ್ತೆ ಅದರ ಜಾಗಕ್ಕೆ ಅದು ಹೋಗೋ ಹಾಗೆ ಮಾಡ್ತೀನಿ. ಇಟ್ ಈಸ್ ನಾಟ್ ಅಲ್ಟಿಮೇಟ್. ನನಗದು ಬೇಕೇ ಬೇಕು, ಅದಿಲ್ಲದೆ ನಾನು ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ. ನನ್ನ ಬದುಕಿಗೆ ಅದು ಅತಿ ಅವಶ್ಯಕ, ನನ್ನ ಎಕ್ಸಿಸ್ಟೆನ್ಸ್ಗೆ ಅದು ನನ್ನ ಜೊತೆ ಇರಬೇಕು. ಈಸ್ ರಾಂಗ್ ಥಿಂಕಿಂಗ್. ಸೊ ಅಲ್ಲಿರೋವಂತಹದ್ದೆಲ್ಲ ಕೇವಲ ನನ್ನ ಉಪಯೋಗಕ್ಕೆ ಅಂತ ಏನು ತಿಳ್ಕೊತೀನಿ, ದೆನ್ ದೆರ್ ಈಸ್ ನೋ ದುಃಖ, ನೋ ಶೋಚತಿ. ನ ಮುಂಚತಿ ನ ಗೃಹ್ಣಾತಿ. ನ ಮುಂಚತಿ ಅಂತಂದರೆ ಐ ವಿಲ್ ನಾಟ್ ರಿಜೆಕ್ಟ್ ಎನಿಥಿಂಗ್. ನಾ ಯಾವುದನ್ನು ಕೂಡ ತಿರಸ್ಕಾರ ಮಾಡೋದಿಲ್ಲ. ನ ಗೃಹ್ಣಾತಿ, ನಾ ಯಾವುದನ್ನು ಕೂಡ ಸ್ವೀಕರಿಸೋದಿಲ್ಲ. ನನಗೆ ಬೇಕು ಅಂತ ನಾ ಯಾಕೆ ಇಸ್ಕೋತೀನಿ ಅಂತಂದರೆ, ನನ್ನಲ್ಲಿ ಅಪೂರ್ಣತೆ ಇದೆ ಅಂತ ತಿಳ್ಕೊಂಡು ನಾನು ಅದನ್ನು ಸ್ವೀಕರಿಸ್ತೀನಿ. ಸೊ ನಾ ಯಾವುದನ್ನು ತಿರಸ್ಕರಿಸ್ತಾ ಇಲ್ಲ. ಸೊ ಯಾವುದೋ ಒಂದು ಬಂದಾಗ, ಅದು ಬಂದರೂ ಐ ಆಮ್ ಫುಲ್, ಅದು ನನ್ನಿಂದ ಹೋದರೂ ಕೂಡ ಐ ಆಮ್ ಫುಲ್. ನಾ ಏನನ್ನೂ ತಿರ್ಸ್ಕೋತಾ ಇಲ್ಲ. ಅದೇನು ಬರುತ್ತೆ ಬರಲಿ, ವಿತ್ ದಟ್ ಐ ಆಮ್ ಹ್ಯಾಪಿ. ಅದು ಬರ್ತಾ ಇದೆ ಅಂತ ಹೇಳಿ ನಾನು ಬೇಡ ಅಂತ ಹೇಳೋದಿಲ್ಲ. ಅದು ಬರ್ತಾ ಇಲ್ವಲ್ಲ, ಬರಬೇಕು ಅಂತ ಹೇಳಿ ನಾನು ಅದನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡೋದಿಲ್ಲ. ಸೊ ಯಾವಾಗ ನಾನು ಏನನ್ನೂ ತಿರಸ್ಕರಿಸೋದಿಲ್ಲ, ಏನನ್ನೂ ಸ್ವೀಕರಿಸೋದಿಲ್ಲ, ಆಗ ಐ ವಾಂಟ್ ಟು ಗೆಟ್ ರೈಡ್ ಆಫ್ ಫ್ರಮ್ ದಿಸ್ ಅನ್ನೋಂತಹ ಯೋಚನೆ ಕೂಡ ನನ್ನ ಬಳಿ ಬರೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಹತ್ರ ಏನೂ ಇಲ್ಲದೆ ಇರೋವಂತಹದ್ದನ್ನು ಯಾವುದೋ ಒಂದು ಬಂದು ನಮ್ಮ ಹತ್ರ ಸೇರಿಕೊಂಡಾಗ, ಒಂದು ಸಂದರ್ಭದಲ್ಲಿ ಅದು ನನಗೆ ಬೇಡ ಅಂತ ಅನ್ನಿಸಿದಾಗ ಐ ವಾಂಟ್ ಟು ಗೆಟ್ ರೈಡ್ ಆಫ್ ಫ್ರಮ್ ದಿಸ್ ಅಂತ ಹೇಳ್ತೀವಿ. ಸೊ ಯಾಕೆ ಆ ಯೋಚನೆ ಬಂತು? ಬಿಕಾಸ್ ಐ ಹ್ಯಾವ್ ಅಕ್ಸೆಪ್ಟೆಡ್ ದಟ್.
ಅದನ್ನು ನಾನು ಸ್ವೀಕರಿಸಿದೆ. ಸೊ ಅದಕ್ಕೆ ಇಲ್ಲಿ ವೆನ್ ದೆರ್ ಈಸ್ ನೋ ತಿರಸ್ಕಾರ, ವೆನ್ ದೆರ್ ಈಸ್ ನೋ ಸ್ವೀಕಾರ, ದೆನ್ ದೆರ್ ಈಸ್ ನೋ ಐ ವಾಂಟ್ ಟು ಗೆಟ್ ರೈಡ್ ಫ್ರಮ್ ದಿಸ್ ಅನ್ನೋಂತಹ ಥಾಟ್ ಅದು ಕೂಡ ಇರೋದಿಲ್ಲ. ಸೊ ಮನಸ್ಸು ಏನು ಅಂತಂದರೆ ಕೆಲವು ಸಂದರ್ಭಗಳಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ ಮನಸ್ಸು ಅಂತಂದರೆ, ಸಮ್ಟೈಮ್ಸ್ ಮೈಂಡ್ ವಾಂಟ್ಸ್ ಟು ಹೋಲ್ಡ್ ಆನ್ ಟು ಸಮಥಿಂಗ್, ಬಿಡೋದೇ ಇಲ್ಲ ಅದು. ಇದು ಬಹಳ ಚೆನ್ನಾಗಿದೆ, ಇದು ನನಗಿಷ್ಟ ಆಯಿತು, ಸೊ ಬಹಳ ಚೆನ್ನಾಗಿದೆ ಗೊತ್ತು, ಇಷ್ಟ ಆಯಿತು ಗೊತ್ತು, ಇಟ್ ಈಸ್ ವೆರಿ ನೈಸ್ ಗೊತ್ತಾಯಿತು. ಗೊತ್ತಾದ ಮೇಲೆ ಅವುಗಳಿಗೆ ಅಂಟ್ಕೊಳ್ಳುವಂತಹ ಆಸೆಯನ್ನು ಮನಸ್ಸು ವ್ಯಕ್ತಪಡಿಸೋದು ಸಹಜ, ಸಂಭವ ಇರುತ್ತೆ, ಚಾನ್ಸಸ್. ಬಟ್ ಅಗೇನ್ ವೆನ್ ಮೈಂಡ್ ವಾಂಟ್ಸ್ ಟು ಹ್ಯಾವ್ ಇಟ್ ಆನ್ ಇಟ್ಸ್ ಓನ್, ಅಗೇನ್ ದೆರ್ ಈಸ್ ಅ ಪ್ರಾಬ್ಲಮ್. ಅಟ್ಯಾಚ್ಮೆಂಟ್ ಈಸ್ ಎ ಬಿಗ್ ಪ್ರಾಬ್ಲಮ್ ಬಿಕಾಸ್ ಇಟ್ ಬೈಂಡ್ಸ್ ದಿ ಪರ್ಸನ್. ಸೊ ಮನಸ್ಸು ಯಾವುದಕ್ಕೂ ಅಂಟ್ಕೋತಾ ಇಲ್ಲ ಅಂತಂದರೆ ಇಟ್ಸ್ ಎ ಬ್ಲೆಸ್ಸಿಂಗ್. ನೋಡುತ್ತೆ, ಆಸೆ ನೋಡುತ್ತೆ, ಚೆನ್ನಾಗಿದೆ ಅಂತ ಹೇಳುತ್ತೆ, ಸಂತೋಷ ಪಡುತ್ತೆ, ಆಮೇಲೆ ಅದು ಮುಂದೆ ಹೊರಟೋಗಬೇಕು. ಮನಸ್ಸು ಅಲ್ಲಿ ನಿಲ್ಲಬಾರ್ದು. ಅದು ಯಾವುದೋ ಒಂದನ್ನು ನೋಡಿದಾಗ ಹಾಂ ಚೆನ್ನಾಗಿದೆ, ಇಟ್ ಶುಡ್ ಎಂಜಾಯ್, ಮೈಂಡ್ ಶುಡ್ ಫೀಲ್ ದಟ್ ಹ್ಯಾಪಿನೆಸ್. ನೋಡಬೇಕು, ಅನುಭವಿಸ್ಬೇಕು, ಹೆಜ್ಜೆ ಹಾಕಿ ಮುಂದೆ ಹೊರಟೋಗ್ಬೇಕು. ಅವುಗಳನ್ನ ಹಿಡ್ಕೋತೀನಿ, ನನ್ನ ಹತ್ರನೇ ಇರಬೇಕು, ದೆನ್ ದಿ ಪ್ರಾಬ್ಲಮ್ ಸ್ಟಾರ್ಟ್ಸ್. ಸೊ ಮನಸ್ಸು ಯಾವುದಕ್ಕೂ ಅಂಟ್ಕೋತಾ ಇಲ್ಲ ಅಂತಂದರೆ ಇಟ್ಸ್ ಎ ಬ್ಲೆಸ್ಸಿಂಗ್. ಬಟ್ ಯಾವುದೋ ಒಂದನ್ನು ನೋಡಿ ಅಲ್ಲಿ ಸಂಘವನ್ನು ಬೆಳೆಸ್ಕೊಳ್ಳುವಂತಹದ್ದು, ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹದ್ದು, ಲೆಟ್ ಮೀ ಕಂಟಿನ್ಯೂ ವಿತ್ ದಿಸ್ ಫಾರ್ ಸಮ್ ಮೋರ್ ಟೈಮ್. ಆ ಸಮ್ ಮೋರ್ ಟೈಮ್ ಆದಮೇಲೆ ಮತ್ತೆ ಸಮ್ ಮೋರ್ ಟೈಮ್, ಅದು ಮುಗಿದ್ಮೇಲೆ ಮತ್ತೆ ಫಾರ್ ಸಮ್ ಮೋರ್ ಟೈಮ್ ಆಲ್ಸೋ. ಫೈನಲಿ ಇಟ್ ಸೇಸ್ ಐ ವಾಂಟ್ ಇಟ್. ಅದು ಇಲ್ಲದೆ ನಾನಿಲ್ಲ, ದಟ್ ಈಸ್ ಕಾಲ್ಡ್ ಅಟ್ಯಾಚ್ಮೆಂಟ್. ಸೊ ದಿಸ್ ಟೈಪ್ ಆಫ್ ಆಟಿಟ್ಯೂಡ್ ಆಫ್ ದಿ ಮೈಂಡ್ ಈಸ್ ಕಾಲ್ಡ್ ಅಟ್ಯಾಚ್ಮೆಂಟ್. So attachment is the root cause of all our sufferings. ದುಃಖಕ್ಕೆ ಕಾರಣ ಏನು ಅಂತಂದರೆ ಬಿಕಾಸ್ ಆಫ್ ದಿಸ್ ಅಟ್ಯಾಚ್ಮೆಂಟ್, ಮಮಕಾರ. ಸೊ ನ ಹರ್ಷತಿ ನ ಕುಪ್ಯತಿ. ಮನಸ್ಸು ಏನೊಂದನ್ನು ಆನಂದಿಸ್ತಾ ಇಲ್ಲ, ನ ಹರ್ಷತಿ, ಮತ್ತು ನ ಕುಪ್ಯತಿ, ಯಾವುದಕ್ಕೂ ಕೋಪಿಸ್ಕೋತಾ ಇಲ್ಲ. Mind is balanced. Mind is equanimous. Stable mind. ಮನಸ್ಸು ಸ್ಥಿರವಾಗಿದೆ. So Guru Ashtavakra says, understand that is moksha. He says that is moksha. So just like the worldly objects which are there, which you come to see in the world, ಅವುಗಳನ್ನು ನೀನು ಉಪಯೋಗಿಸ್ಕೋತೀಯ, ಬಟ್ ಅದು ಎಂದು ನಿಂದಲ್ಲ. ಅವುಗಳಿರೋದು ನಿನಗಾಗಿಯೇ, ಬಟ್ ನಿಂದಲ್ಲ ಅದು. ಸೊ ದಿಸ್ ಈಸ್ ಮೆಚುರಿಟಿ ಥಿಂಕಿಂಗ್. ಸಿಮಿಲರ್ಲಿ, ಯೂಸಿಂಗ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಆಸ್ ಅನ್ ಆಬ್ಜೆಕ್ಟ್, ದೇಹ, ಮನಸ್ಸು, ಬುದ್ಧಿ ಎನ್ನುವಂತಹ ಈ ಒಂದು ಸಂಕೀರ್ಣ, ಇದು ಕೂಡ ನನಗೆ ಸಿಕ್ಕಿರುವಂತಹ ಒಂದು ಉಪಕರಣ. ಸೊ ಇವುಗಳನ್ನು ನಾನು ಉಪಯೋಗಿಸ್ಕೋಬೇಕು. ಮುಖ್ಯವಾಗಿ ಆಧ್ಯಾತ್ಮದಲ್ಲಿ ದೇಹ, ಮನಸ್ಸು ಮತ್ತು ಬುದ್ಧಿಯನ್ನು ನೀನು ಉಪಕರಣಗಳಂತೆ ಉಪಯೋಗಿಸ್ಕೋಬೇಕು. ಅವುಗಳು ಯಾವುದು ನೀನಲ್ಲ ಅಂತ ಯಾಕೆ ಹೇಳುತ್ತೆ ಅಂತಂದರೆ, ಅವುಗಳನ್ನು ಯಾಕೆ ಉಪಯೋಗಿಸ್ಕೋಬೇಕು ಅಂತಂದರೆ, ಅಲ್ಲಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಥವಾ ಸ್ಪಿರಿಚುವಲ್ ಸಾಧನೆ ಅಂತ ಹೇಳಿದಾಗ ಆತ್ಮೋದ್ಧಾರ ಇಸ್ ದಿ ಗೋಲ್ ಆಫ್ ಅವರ್ ಲೈಫ್. ಆತ್ಮೋದ್ಧಾರ ಇಸ್ ದಿ
goal of our life. See, for the Atmada Uddhara, we are expected to do so many things. So when we need to do so many things, we need body, we need mind, we need intellect. Because our main goal, concern is Atmada Uddhara. ಸೊ ಆತ್ಮೋದ್ಧಾರಕ್ಕಾಗಿ ನಾನು ನನಗೆ ಸಿಕ್ಕಿರುವಂತಹ ಈ ಒಂದು ಶರೀರ, ನನಗೆ ಸಿಕ್ಕಿರುವಂತಹ ಈ ಒಂದು ಮನಸ್ಸಿನ ಜೊತೆಯಲ್ಲಿ ನನಗೆ ಸಿಕ್ಕಿರುವಂತಹ ಈ ಬುದ್ಧಿ, ಇವೆಲ್ಲವುಗಳನ್ನು ನಾನು ಉಪಯೋಗಿಸ್ಕೊಂಡು ಆತ್ಮದ ಉದ್ಧಾರಕ್ಕಾಗಿ ನಾನು ಶ್ರಮವನ್ನು ಹಾಕಬೇಕು. ಸೊ ದಿಸ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. So, I the subject, I am different from the object world. Similarly, I the subject, I am different from the body, mind and intellect. And this body, mind and intellect, just like any other vastu of this world, even this ದೇಹ, ಮನಸ್ಸು, ಬುದ್ಧಿ ಅನ್ನುವಂತಹದ್ದು ಈಸ್ ಅನಾತ್ಮ. ಸೊ ವೇದಾಂತ ನಮಗೆ ಪ್ರಾರಂಭದಲ್ಲೇ ಹೇಳ್ಕೊಡುತ್ತಲ್ಲ, ಆತ್ಮ ಅಲೋನ್ ಈಸ್ ಸತ್ಯ. ಆತ್ಮ ಅಲೋನ್, ಕೇವಲ ಆತ್ಮ ಮಾತ್ರ ಸತ್ಯ. ಆತ್ಮನನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲವೂ ಅನಾತ್ಮ. ಸೊ ನಾವಿಲ್ಲಿ ಪ್ರಪಂಚದಲ್ಲಿ ಅನೇಕ ವಸ್ತುಗಳನ್ನು ನೋಡಿದಾಗ ಆ ಎಲ್ಲ ವಸ್ತುಗಳು ಕೂಡ ಅನಾತ್ಮ, ಅದ್ಯಾವುದೂ ಆತ್ಮ ಅಲ್ಲ. ಸೊ ಆತ್ಮದ ಉದ್ಧಾರಕ್ಕಾಗಿ ನನಗೆ ಸಿಕ್ಕಿರುವಂತಹ ಈ ದೇಹ, ಮನಸ್ಸು, ಬುದ್ಧಿ ಈಸ್ ಆಲ್ಸೋ ಅನಾತ್ಮ. ಸೊ ಅನಾತ್ಮ ಮೀನ್ಸ್ ಇಟ್ ಈಸ್ ಮಿಥ್ಯ, ಇಟ್ ಈಸ್ ದೇರ್ ಬಟ್ ಇಟ್ ಈಸ್ ನಾಟ್ ಸತ್ಯ. You are experiencing the body, you are experiencing the mind, you are experiencing the intellect. You are using all this for Atmodhara. Since you are experiencing, it is mithya, it is appearing. You are able to experience, but still it is not Satya. Atma alone is Satya. ಆತ್ಮನನ್ನು ಹೊರತುಪಡಿಸಿದರೆ ಉಳಿದ ಎಲ್ಲವೂ ಕೂಡ ಮಿಥ್ಯ. ಸೊ ಐ ದಿ ಸಬ್ಜೆಕ್ಟ್, ಐ ಆಮ್ ಈಸ್ ಸತ್ಯಂ. ಸೊ ಇಂಥದ್ದೆಲ್ಲ ನಾವು ತಿಳ್ಕೋಬೇಕು ಅಂತಂದಾಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮೆಂಟಲ್ ರಿಫೈನ್ಮೆಂಟ್. ರಿಫೈನ್ಮೆಂಟ್ ಆಫ್ ದಿ ಮೈಂಡ್ ಈಸ್ ಕಾಲ್ಡ್ ಮೆಂಟಲ್ ರಿಫೈನ್ಮೆಂಟ್. And this process of mental refinement ಸಾಮಾನ್ಯವಾಗಿ ಆಧ್ಯಾತ್ಮಕ್ಕೆ ಆಕರ್ಷಿತರಾಗಿ ಆಧ್ಯಾತ್ಮ ನನಗೆ ಬೇಕು ಅಂತ ಬಂದಾಗ ಆಧ್ಯಾತ್ಮಕ್ಕೆ ಬರುವ ಮುಂಚೆ ನನಗೆ ವೇದಾಂತದಲ್ಲಿ ನಂಬಿಕೆ ಇದೆ, and I want to know more about it. I want to study the Shastras. I want to study the Vedanta, Upanishads. ಅದರಿಂದ ನನಗೆ ತುಂಬ ಆಸೆ ಇದೆ, ಆಸಕ್ತಿ ಇದೆ, ನಂಬಿಕೆ ಇದೆ. ಅದರಿಂದ ನಾನು ಆಧ್ಯಾತ್ಮಕ್ಕೆ ಬರ್ತೀನಿ. ಆಧ್ಯಾತ್ಮ ಅಂತ ಹೇಳಿದಾಗ ನಾವು ಎಲ್ಲೆಲ್ಲಿಗೂ ನಾವು ಹೋಗಿ ಅಡ್ಮಿಟ್ ಆಗ್ತಾ ಇರ್ತೀವಿ, ಅಡ್ಮಿಷನ್ ತಗೋತಾ ಇರ್ತೀವಿ. ಒಂದು ಸ್ಕೂಲು, ಕಾಲೇಜು, ಆಫೀಸು, ಹೀಗೆ ನಾವು ಎಲ್ಲೆಲ್ಲಿ ಹೋಗಿ ನಾವು ಅಲ್ಲಿ ಹೋಗಿ ಸೇರ್ಕೋತೀವಿ. ಆ ಸೇರಿಕೊಂಡಾಗ ಅಲ್ಲಿ ನಮ್ಮ ಕ್ವಾಲಿಫಿಕೇಷನನ್ನು ನೋಡ್ತಾರೆ. ಆಫೀಸಲ್ಲಿ ನಾನು ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ನೀ ಏನು ಕಲ್ತಿದೀಯಾ, ವಾಟ್ ಈಸ್ ದೇರ್ ವಿತ್ ಯು. ಸೊ ನಿನ್ನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಬಿಕಾಸ್ ನೀ ಏನು ಕಲ್ತಿದ್ಯಾ, ನೀನು ಇಲ್ಲಿಗೆ ಏನು ಕೊಡಬಲ್ಲೆ. So some qualification is required. Even for Vedanta, when you say I want to come to Vedanta,
ವೇದಾಂತಕ್ಕೆ ನಾನು ಬರ್ತೀನಿ ಅಂತ ಹೇಳಿದಾಗ ಕೂಡ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಪ್ರೀ-ರಿಕ್ವಿಸಿಟ್ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಈವನ್ ಫಾರ್ ದಿ ವೇದಾಂತ. ಇಟ್ ಈಸ್ ಕಾಲ್ಡ್ ಸಾಧನ ಚತುಷ್ಟಯ ಸಂಪತ್ತಿ. And one must acquire this yogyate, sadhana chatushtaya sampatti, and this is called fourfold qualifications. ಮತ್ತು ಆಧ್ಯಾತ್ಮದಲ್ಲಿ ಇದನ್ನ ಸ್ಪಿರಿಚುವಲ್ ವೆಲ್ತ್ ಅಂತ ಹೇಳ್ತಾರೆ. ದಿಸ್ ಫೋರ್ಫೋಲ್ಡ್ ಕ್ವಾಲಿಫಿಕೇಶನ್ಸ್, ಇಟ್ ಈಸ್ ಕಾಲ್ಡ್ ದಿ ಸ್ಪಿರಿಚುವಲ್ ವೆಲ್ತ್. And this spiritual wealth is very essential for success in the Vedanta. ಇದೆಲ್ಲ ಒಂದು ರೀತಿಯ ಡಿಸಿಪ್ಲಿನ್. ಸಾಧನ ಚತುಷ್ಟಯ ಸಂಪತ್ತಿ ಅಂತ ಹೇಳಿದಾಗ ಅದನ್ನು ಒಂದು ಕ್ವಾಲಿಫಿಕೇಶನ್ ಅಂತ ಹೇಳಿದ್ರು ಕೂಡ ಅಲ್ಲಿ ದೇರ್ ಆರ್ ಸರ್ಟನ್, ಇಟ್ ವಿಲ್ ಟೀಚ್ ಅಸ್ ಸಮ್ ಡಿಸಿಪ್ಲಿನ್, ಶಿಷ್ಟಾಚಾರಗಳನ್ನು ನಾವು ಹೊಂದಿರಬೇಕಾಗತ್ತೆ. ಸೊ ದೀಸ್ ಸಾಧನ ಚತುಷ್ಟಯಾಸ್ ಅಂತ ಹೇಳಿದಾಗ ದೇ ಆರ್ ಫೋರ್ಫೋಲ್ಡ್ ಕ್ವಾಲಿಫಿಕೇಶನ್ಸ್. ದೇ ಆರ್ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಆ್ಯಂಡ್ ಮುಮುಕ್ಷುತ್ವ. ವಿವೇಕ ಅಂತಂದರೆ ಇಟ್ ಈಸ್ ಕಾಲ್ಡ್ ದ ಡಿಸ್ಕ್ರಿಮಿನೇಷನ್, ದ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ವಾಟ್ ಈಸ್ ರಿಯಲ್ ಆ್ಯಂಡ್ ವಾಟ್ ಈಸ್ ನಾಟ್ ರಿಯಲ್. ವೈರಾಗ್ಯ ಅಂತಂದರೆ ಇದನ್ನು ಡಿಸ್ಪ್ಯಾಷನ್ ಅಂತ ಹೇಳ್ತಾರೆ. ಸೊ ಡಿಟ್ಯಾಚ್ಮೆಂಟ್ ಫ್ರಮ್ ದಿ ವರ್ಲ್ಡ್ಲಿ ಆಬ್ಜೆಕ್ಟ್ಸ್, ಪ್ಲೆಜರ್ಸ್ ಆ್ಯಂಡ್ ಮೆಟೀರಿಯಲ್ ಡಿಸೈರ್ಸ್. ಸೊ ಡಿಟ್ಯಾಚ್ಮೆಂಟ್ ಫ್ರಮ್ ದಿಸ್ ವರ್ಲ್ಡ್ಲಿ ಆ್ಯಂಡ್ ಅಟ್ಯಾಚ್ಮೆಂಟ್ ಟು ದಿ ಸೆಲ್ಫ್. ಆ್ಯಂಡ್ ಷಟ್ ಸಂಪತ್ತಿ ಅಂತಂದರೆ ದೆರ್ ಆರ್ 6 ವರ್ಚ್ಯೂಸ್, 6-fold ಇನ್ನರ್ ವೆಲ್ತ್ ಅಂತ ಹೇಳ್ತಾರೆ. ಸೊ ದಟ್ ವಿತ್ ವಿಚ್ ಯು ಕ್ಯಾನ್ ಸ್ಟೆಬಿಲೈಸ್ ಯುವರ್ ಮೈಂಡ್. ಆ್ಯಂಡ್ ಸ್ಥಿರವಾದ ಮನಸ್ಸು ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದಿ ವೇದಾಂತ. ಸೊ ದಿಸ್ ಷಟ್ ಸಂಪತ್ತಿ ಅಮಾಂಗ್ ದಿಸ್ 4, ದಿಸ್ ಈಸ್ ವೆರಿ ಎಸೆನ್ಷಿಯಲ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಮುಮುಕ್ಷುತ್ವ ಅಂತಂದರೆ ದ ಇಂಟೆನ್ಸ್ ಡಿಸೈರ್ ಫಾರ್ ಮೋಕ್ಷ. ಸೊ ಈ 4 ಕ್ವಾಲಿಫಿಕೇಶನ್ಸ್ಗಳು ಇದ್ದಾಗ ದೆನ್ ಯು ಆರ್ ಫಿಟ್ ಟು ಕಮ್ ಟು ವೇದಾಂತ, ಯು ಆರ್ ಫಿಟ್ ಟು ಸ್ಟಡಿ ದಿ ವೇದಾಂತ. ಮತ್ತು ಇವುಗಳಲ್ಲಿ ಷಟ್ ಸಂಪತ್ತಿ ಅಂತ ಕರೆದಿರುವಂತಹದ್ದು, ಅಗೇನ್ ದೇರ್ ಆರ್ 6 ವರ್ಚ್ಯೂಸ್. ದೇ ಆರ್ ಶಮ ಅಂತಂದರೆ ಕಂಟ್ರೋಲಿಂಗ್ ದಿ ಮೈಂಡ್, ಆ್ಯಂಡ್ ದಮ ಮೀನ್ಸ್ ಯು ಹ್ಯಾವ್ ಟು ಟ್ರೈನ್ ದಿ ಇಂದ್ರಿಯಾಸ್, ಟ್ರೈನಿಂಗ್ ದಿ ಇಂದ್ರಿಯಾಸ್. ಆ್ಯಂಡ್ ಉಪರತ, ಟರ್ನಿಂಗ್ ಅವೇ ಫ್ರಮ್ ದಿ ವರ್ಲ್ಡ್, ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ದಿ ಆತ್ಮ. ಆ್ಯಂಡ್ ತಿತಿಕ್ಷ ಅಂತಂದರೆ ಇಟ್ ಇಸ್ ಕಾಲ್ಡ್ ಸಹನೆ, ತಾಳ್ಮೆ. ಇಟ್ ಮೀನ್ಸ್ ಟು ಎಂಡ್ಯೂರ್ ದಿ ಅಪೋಸಿಟ್ಸ್ ಲೈಕ್ ಪ್ಲೆಜರ್ಸ್ ಆ್ಯಂಡ್ ಪೇನ್, ಸುಖ ದುಃಖ, ದ್ವಂದ್ವ ಅಂತ ನಾವೇನು ಹೇಳ್ತೀವಿ, ಆ ದ್ವಂದ್ವಗಳು ಎದುರಾದಾಗ ತಾಳ್ಮೆಯನ್ನು ದಾಟಬಾರ್ದು, ತಾಳ್ಮೆಯನ್ನು ಹೊಂದಿರಬೇಕು. ಸೊ ಇಟ್ ಈಸ್ ಎ ಕೆಪಾಸಿಟಿ ಟು ಎಂಡ್ಯೂರ್ ವಿತೌಟ್ ಅಜಿಟೇಷನ್. ಸೊ ದಟ್ ಈಸ್ ತಿತಿಕ್ಷ. ಆ್ಯಂಡ್ ಯು ಮಸ್ಟ್ ಹ್ಯಾವ್ ಶ್ರದ್ಧಾ ಅಂತಂದರೆ ಯು ಮಸ್ಟ್ ಹ್ಯಾವ್ ಫೇತ್ ಇನ್ ಟೀಚರ್, ಇನ್ ಯುವರ್ ಗುರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಹ್ಯಾವ್ ಫೇತ್ ಇನ್ ದಿ ಸ್ಕ್ರಿಪ್ಚರ್ಸ್. ಗುರು ಮತ್ತು ಗುರುವಿನ ಮಾತಿನಲ್ಲಿ, ಶಾಸ್ತ್ರದಲ್ಲಿ ನಂಬಿಕೆ ಇರಬೇಕು, ಫೇತ್. ಆ್ಯಂಡ್ ಲಾಸ್ಟ್ ಒನ್ ಇಸ್ ಕಾಲ್ಡ್ ಸಮಾಧಾನ. ಸಮಾಧಾನ ಅಂತಂದರೆ ಏಕಾಗ್ರ ಚಿತ್ತ ಅಂತ ಹೇಳ್ತೀವಿ, ಸಿಂಗಲ್ ಪಾಯಿಂಟೆಡ್ ಫೋಕಸ್. ಸೊ ಮೆಂಟಲ್ ಬ್ಯಾಲೆನ್ಸ್ ಅಂತ ಕೂಡ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದಿ
prerequisite qualifications to come to Vedanta, then you are fit. Now you can study Vedanta. So ವೇದಾಂತಕ್ಕೆ ಬರೋದಕ್ಕೆ ಇಷ್ಟೆಲ್ಲ ಪ್ರೀರೆಕ್ವಿಸಿಟ್ ಕ್ವಾಲಿಫಿಕೇಶನ್ಸ್ ಬೇಕು. ಬಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್ ದಿ ಬಂಧನ ಆ್ಯಂಡ್ ಮೋಕ್ಷ. ವಾಟ್ ಈಸ್ ಬಂಧನ ಆ್ಯಂಡ್ ವಾಟ್ ಈಸ್ ಮೋಕ್ಷ? ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.